ಮುಂದಿನ ಭಾಗದಾಗಿ ನಾವು ಸಮಗ್ರ ಜೀವನ ಶೈಲಿ ನೋಡಿ. ಸಮಗ್ರ ಜೀವನ ಶೈಲಿ ಇವತ್ತು ತಿಳ್ಕೊಂತ ಅಂಶ ಏನಂದ್ರೆ ಸ್ನೇಹಿತರೆ, ಆಕ್ಯುಪ್ರೆಷರ್. ನೋಡಿ, ಆಕ್ಯುಪ್ರೆಷರ್ ಅನ್ನೋದು ಈಗಾಗಲೇ ನಿಮ್ಗೂ ಸ್ವಲ್ಪ ಜನ ಗೊತ್ತಾಗಿರ್ತದೆ. ಆಕ್ಯುಪ್ರೆಷರ್ ಅಂದ್ರೆ ಏನು, ಈಗಾಗಲೇ ಸ್ವಲ್ಪ ಜನ ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕ್ಯುಪ್ರೆಷರ್ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆಕ್ಯುಪ್ರೆಷರ್ ಅನ್ನೋದು ಸ್ನೇಹಿತರೆ, ಇದು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಒಂದು 5,000 ವರ್ಷಗಳ ಹಿಂದೆ ಈ ಇದು ಬಳಕೆಯಲ್ಲಿತ್ತು. ಅಂದ್ರೆ ಅವಾಗ ಅದನ್ನು ಉಪಯೋಗಿಸ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ಅದನ್ನು ಮರ್ತು ಬಿಟ್ಟಿದ್ದಾರೆ. ಅದು ಪೂರ್ತಿ ನಿಲ್ಸೋಂತ ಪರಿಸ್ಥಿತಿಗೆ ಬಂದಿದೆ. ಅಂದ್ರೆ ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ, ಆ ತರ ಆಗ್ತಾ ಇತ್ತು. ಆದ್ರೆ ಅಲ್ಲಿಂದ ಏನಾಗಿದೆ, ಶ್ರೀಲಂಕಾಕ್ಕೆ ಹೋಗಿದೆ ಇದು. ಈ ಆಕ್ಯುಪ್ರೆಷರ್ ಅನ್ನೋದು ಎಲ್ಲಿಗೆ ಹೋಗಿದೆ? ಶ್ರೀಲಂಕಾಕ್ಕೆ ಹೋಗಿದೆ. ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಶ್ರೀಲಂಕಾದಲ್ಲಿ ಈ ಬುದ್ಧಿಸ್ಟ್ ಮಾಂಗ್ಸ್ ಅಂತ, ಈ ಬುದ್ಧಿಸ್ಟ್ ಯೋಗಿ ಸನ್ಯಾಸಿಗಳು ಇದನ್ನು ಜಾಸ್ತಿ ಬಳಕೆ ಮಾಡ್ತಾ ಇದ್ರು. ಅಲ್ಲಿಂದ ನಿಧಾನವಾಗಿ ಅದೇನಾಗಿದೆ, ಚೈನಾಕ್ಕೆ ಹೋಗಿದೆ. ಚೈನಾಕ್ಕೆ ಹೋಗಿ ಚೈನಾಕ್ಕೆ ಹೋದ್ಮೇಲೆ ಏನಾಗ್ತದೆ, ಚೈನಾದಲ್ಲಿ ಇದನ್ನೇ ಅವ್ರು ಏನ್ ಮಾಡಿದ್ರು, ಆಕು ಆಕು ಅಂದ್ರೆ ಆಕ್ಯುಪ್ರೆಷರ್ ಹೋಗಿ ಪಂಕ್ಚರ್ ತರ ಮಾಡಿದ್ರು. ಅಂದ್ರೆ ನೀಡಲ್ಸ್ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಈ ಚಿಕ್ಕ ಚಿಕ್ಕ ನೀಡಲ್ಸ್ ಇರ್ತದಲ್ಲ, ನೀಡಲ್ಸ್ ಅಂದ್ರೆ ನೀಡಲ್ಸ್ ಯೂಸ್ ಮಾಡಿ ಈ ಈ ವೈದ್ಯ ಪದ್ಧತಿನ ಅವರು ಕೊನಸಾಗಿಸ್ತಿದ್ರು. ಅಂದ್ರೆ ಈ ಆಕ್ಯುಪ್ರೆಷರ್ನು ಸ್ವಲ್ಪ ರೂಪಾಂತರ ಮಾಡಿ, ಸೊ ಅದನ್ನು ಬೇರೆ ಅಂದ್ರೆ ಪರಿವರ್ತನೆ ಮಾಡಿ ಏನ್ ಮಾಡಿದ್ರು, ಸ್ವಲ್ಪ ರೂಪ ಅದನ್ನು ಬದಲಾವಣೆ ಮಾಡಿ ಅದನ್ನು ಪಂಚರ್ ತರ ರೆಡಿ ಮಾಡ್ಕೊಂಡಿದ್ರು ಅವರು. ಮತ್ತೆ ಆಕ್ಯುಪ್ರೆಷರ್ನು ಅವರು ತುಂಬಾ ಬೆಳೆಸಿದ್ದಾರೆ ಖಂಡಿತವಾಗಿ. ಎಷ್ಟೋ ಸಂಶೋಧನೆಗಳು ಮಾಡಿ ಇನ್ನೂ ಬೆಳೆಸ್ತಾ ಹೋದ್ರು. ಸೊ ಅವಾಗ ಏನಾಗಿದೆ, ಈ ತರ ಏನಾಗಿದೆ, ಇದು ಮತ್ತೆ ಆಕ್ಯುಪ್ರೆಷರ್ ಅನ್ನೋದು ಪ್ರಾಚುರ್ಯಕ್ಕೆ ಬಂದಿದೆ. ಆದ್ರೆ ಸೊ 1970 ಅಂದ್ರೆ 1970 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡ್ತದೆ ಅಂದ್ರೆ, ಪ್ರಪಂಚ ಆರೋಗ್ಯ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ, ಇದು ಗಮನಿಸಿ, ಇದು ಇದು ಫಲಿತಾಂಶಗಳು ಅಂದ್ರೆ ಎಷ್ಟೋ ರಿಸರ್ಚ್ ಮಾಡ್ತಾರೆ. ಸುಮಾರು ವರ್ಷಗಳು ಈ ಆಕ್ಯುಪ್ರೆಷರ್ ಮೇಲೆ ರಿಸರ್ಚ್ ಮಾಡ್ತಾರೆ. ಮಾಡಿದ ಮೇಲೆ ನಂತರ ಏನಂತಾರೆ, ಇದು ಒಳ್ಳೆ ಪದ್ಧತಿ, ಇದನ್ನು ಎಲ್ಲರೂ ಅಳವಡಿಸ್ಕೋಬಹುದು, ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು, ಇದು ತುಂಬಾ ಕಾಯಿಲೆಗಳಿಗೂ ಇದು ವಾಸಿ ಮಾಡತ್ತೆ ಅಂತ ಅವರು ತಿಳ್ಕೊಂಡಿದ್ದು. ಅವ್ರ ರಿಸರ್ಚ್ ಸಂಶೋಧನೆಯಲ್ಲಿ 40 ಕಾಯಿಲೆಗಳಿಗೆ ಇದು ವಾಸಿ ಮಾಡುವಂತ ಒಂದು ಅವಕಾಶ ಇದೆ ಅಂತ ಅವರು ಹೇಳ್ತಾರೆ. ಸೊ ಅಂದ್ರೆ 40 ಕಾಯಿಲೆಗಳಿಗೆ ಅದು ವಾಸಿ ಮಾಡುವಂತ ಅವಕಾಶ ಇದೆ ಅಂದ್ರೆ, ಅವಾಗ ಏನಾಗ್ತದೆ, ಇದು ಪ್ರಪಂಚದಲ್ಲೇ ಮೂರನೇ ಪದ್ಧತಿ ಯಾವುದೇ ವೈದ್ಯಕೀಯ ಪದ್ಧತಿಯಲ್ಲಿ ಮೂರನೇ ಪದ್ಧತಿ ಅಂತ ಅವರು ತಿಳುವಳಿಕೆ ಕೊಡ್ತಾರೆ. ಅವತ್ತಿಂದ ಈ ಆಕ್ಯುಪ್ರೆಷರ್ ಈ ಪ್ರಾಚುರ್ಯಕ್ಕೆ ಬಂದಿದೆ. ಅಂದ್ರೆ ಪ್ರಾಚುರ್ಯಕ್ಕೆ ಬಂದು ಈಗಾಗಲೇ ಈ ಆಕ್ಯುಪ್ರೆಷರ್ ಇಂದ ಎಷ್ಟೋ ಆಕ್ಯುಪ್ರೆಷರ್ ಅಲ್ಲಿ ಹೀಲರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಮತ್ತೆ ಅದರಿಂದ ಎಷ್ಟೋ ಕಾಯಿಲೆಗಳು ಗುಣಪಡಿಸ್ತಾ ಇದ್ದಾರೆ. ಇದೆಲ್ಲಾನು ಆಗ್ತಾ ಇದೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಈ ತರ ಬಂದಿರೋದು ನಮ್ಮ ಆಕ್ಯುಪ್ರೆಷರ್, ಅರ್ಥ ಮಾಡ್ಕೋಬೇಕು. ಸೊ ಆದ್ಮೇಲೆ ಏನಾಗ್ತದೆ, ಈ ಆಕ್ಯುಪ್ರೆಷರ್ ಅಲ್ಲಿ ಸ್ನೇಹಿತರೆ ಒಂದು ಹಿಸ್ಟ್ರಿಯಲ್ಲಿ ಒಂದು ಅಂಶ ಇದೆ. ಏನು ಈ ಅಂಶ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಏನಾಗ್ತಾ ಇತ್ತು, ಮುಂಚೆ ಇಂದಿನ ಕಾಲದಲ್ಲಿ ಯುದ್ಧಗಳಾಗ್ತಾ ಇತ್ತು. ಯುದ್ಧ ಅಂದ್ರೆ ವಾರ್ ಆಗ್ತಾ ಇತ್ತು, ಯುದ್ಧ ಆಗ್ತಾ ಇತ್ತು. ಯುದ್ಧ ಆಗಿದ ಮೇಲೆ ನೋಡಿದ್ರೆ, ಯುದ್ಧದಲ್ಲಿ ಏನಾಗ್ತದೆ, ಅವರು ಒಂದು ಇದು ಯೂಸ್ ಮಾಡ್ತಾ ಇದ್ರು, ಒಂದು ಆರೋಸ್ ಮತ್ತೆ ಒಂಥರ ಎಷ್ಟೋ ಪರಿಕರಗಳಲ್ಲಿ ಎಷ್ಟೋ ವೆಪನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು. ಯೂಸ್ ಮಾಡಿ ಅಂದ್ರೆ ಅದು ಉಪಯೋಗಿಸಿ ಯುದ್ಧ ಮಾಡ್ತಾ ಇದ್ರಲ್ಲ, ಯುದ್ಧ ಮಾಡ್ತಾರೆ. ಮಾಡಿದ ಮೇಲೆ ಎಷ್ಟೋ ಅದರಲ್ಲಿ ಈ ಯುದ್ಧದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಈ ಸೈನ್ಯ ಏನಿದೆಯೋ ಅವರೆಲ್ಲಾನು ಸ್ವಲ್ಪ ಅವ್ರಿಗೆ ಏಟ್ ಆಗ್ತಾ ಇತ್ತು, ಅಂದ್ರೆ ಇಂಜುರಿ ಆಗ್ತಾ ಇತ್ತು, ಗಾಯಗಳಾಗ್ತಾ ಇತ್ತು. ಸೊ ಗಾಯಗಳು ಆಗಿದ ಮೇಲೆ ಏನಾಗ್ತಾ ಇತ್ತು, ಯುದ್ಧ ಎಲ್ಲ ಮುಗಿಸಿದ ಮೇಲೆ ನೋಡಿದ್ರೆ ಅವ್ರಿಗೆ ಮುಂಚೆಯಿಂದ ಇದ್ದಿರುವಂತ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತಾ ಇತ್ತು. ನೋಡಿ, ಇದು ಆಶ್ಚರ್ಯ. ಅಂದ್ರೆ ಯುದ್ಧ ಆಗಿದ ಮೇಲೆ ಅವ್ರ ಕಾಯಿಲೆಗಳು ಹಿಂದೆ ಅವ್ರಿಗೆ ಇರುವಂತ ಕಾಯಿಲೆಗಳು ಇರ್ತದೆ. ಎಷ್ಟೋ ಕಾಯಿಲೆಗಳು ಅಂದ್ರೆ ಎಷ್ಟೋ ವ್ಯಾಧಿಗಳು ಇರ್ತದಲ್ಲ, ಆ ವ್ಯಾಧಿಗಳೆಲ್ಲ ನಯವಾಗಿ ಪೂರ್ತಿ ಅದು ವಾಸಿ ಆಗ್ತಾ ಇತ್ತು. ಅದು ನೋಡ್ಕೊಂಡ್ರೆ ಒಂದು ಆಶ್ಚರ್ಯ ಆಗ್ತಾ ಇತ್ತು. ಅವಾಗ ಗಮನಿಸಿದ್ರೆ ಅಲ್ಲಿ ಏನು ಗೊತ್ತಾಯ್ತು ಅಂದ್ರೆ, ಈ ಯಾವ್ದ್ಯಾವ್ದು ಅವರು ಯುದ್ಧದಲ್ಲಿ ಯೂಸ್ ಮಾಡ್ತಾ ಉಪಯೋಗಿಸಿದಂತ ಈ ಆರೋಸ್ ಅದು ಇದು ಇರ್ತದಲ್ಲ, ಅದನ್ನು ಹೋಗಿ ಚುಚ್ಕೊಂತ ಇತ್ತು. ಒಂದು ನೀಡಿನ ತರ ಚುಚ್ಕೊಂತ ಇತ್ತು. ಅಲ್ಲಿ ದೇಹದಲ್ಲಿ ಅಲ್ಲಿ ಇಲ್ಲಿ ನರಗಳ ಮೇಲೆ ಅಲ್ಲಿ ಚುಚ್ಕೊಂತ ಇತ್ತು. ಆ ಚುಚ್ಕೊಂಡಿದ ಮೇಲೆ ಏನಾಗ್ತಾ ಇತ್ತು, ಶಕ್ತಿ ಪ್ರವಾಹ ಆಗಿ ವಿವಿಧ ಅವಯವಗಳಿಗೆ ಸೇರ್ತಾ ಇತ್ತು ಶಕ್ತಿ. ಅವಾಗ ಅವ್ರಿಗೆ ಒಂಥರ ವಾಸಿ ಆಗ್ತಾ ಇತ್ತು. ಈ ಕಾಯಿಲೆಗಳು ವಿಧ ವಿಧ ಕಾಯಿಲೆಗಳು ವಾಸಿ ಆಗ್ತಾ ಇತ್ತು. ಈ ತರ ನೋಡ್ಕೊಂಡಿದ್ರೆ ಅವಾಗ ಆಕ್ಯುಪ್ರೆಷರ್ ಅಗತ್ಯ. ಅಂದ್ರೆ ಅದುವೇ ಅಲ್ಲಿಂದನೇ ಆಕ್ಯುಪ್ರೆಷರ್ ಒಂಥರ
ಅರ್ಥ ಮಾಡ್ಕೊಳ್ಳೋಂತ ಅಂದ್ರೆ ಅಲ್ಲಿಂದ ಹುಟ್ಟಿದೆ ಅಂತ ನಮಗೂ ಅರ್ಥ ಆಗತ್ತೆ. ಸೊ ಅಲ್ಲಿನೂ ಸಹ ಅಂದ್ರೆ ಈ ತರ ಯುದ್ಧದಲ್ಲಿನೂ ಈ ತರ ಕಾಯಿಲೆಗಳು ವಾಸಿ ಆಗ್ತಾ ಇದೆ ಅಂದ್ರೆ ಖಂಡಿತವಾಗಿ ಈ ಆಕ್ಯುಪ್ರೆಷರ್ ಮಹತ್ವನೇ ಅದು ಅಲ್ವಾ. ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನೋಡಿದ್ರೆ ಏನು ಈ ಆಕ್ಯುಪ್ರೆಷರ್ ಏನಾಗ್ತದೆ, ಯಾವ ತರ ಇದು ಕೆಲಸ ಮಾಡತ್ತೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಏನು ಇಲ್ಲ, ಈ ಆಕ್ಯುಪ್ರೆಷರ್ ಅನ್ನೋದು ನೋಡಿ ನಮ್ಮ ದೇಹದಲ್ಲಿ ಒಂದು ಈ ದೇಹದಲ್ಲಿ ನೋಡಿದ್ರೆ ಈ ಮೆದುಳಿಂದ ಅಂದ್ರೆ ಬ್ರೈನ್ ಇಂದ ಇಟ್ಕೊಂಡು ಈ ಕೈಗಳು ಮತ್ತೆ ಕಾಲುಗಳು ಮತ್ತೆ ಬ್ಯಾಕ್ ಸೈಡ್ ಇರೋದು ಬೆನ್ನುಮುಕೆ. ಈ ಬೆನ್ನು ಅನ್ನೋದಿದೆಯಲ್ಲ, ಈ ಬೆನ್ನಿಂದ ಈ ಬೆನ್ನು ಮತ್ತೆ ತಲದಿಂದ ಶುರುವಾಗಿ ನಮ್ಮ ಈ ತಲದಿಂದ ಮೆದುಳಿಂದ ಸಹ ಶುರುವಾಗಿ ಈ ಕೈಗಳು ಮತ್ತೆ ಕಾಲುಗಳು ಮತ್ತೆ ಬೆನ್ನು ಈ ಮುಖಾಂತರ ಒಂದು 14 ಮೆರಿಡಿಯನ್ಸ್ ಅಂತ. ಮೆರಿಡಿಯನ್ಸ್ ಅಂದ್ರೆ ಅದು ಶಕ್ತಿ ನಾಳಗಳು, ಶಕ್ತಿ ಪ್ರಸಾರ ಆಗುವಂತ ಒಂದು ನಾಳಗಳಂತ ಹೇಳ್ಬೋದು. ಈ ತರ 14 ಮೆರಿಡಿಯನ್ಸ್ ಅಂತ ಕಂಡುಹಿಡಿದ್ದಾರೆ ಈ ಆಕ್ಯುಪ್ರೆಷರ್ ಅಲ್ಲಿ. ಈ ಆಕ್ಯುಪ್ರೆಷರ್ ಸೈನ್ಸ್ ಅನ್ನೋದು ಇದು ಡೆವಲಪ್ ಮಾಡ್ತಾ ಇರುವಾಗ ಇದೆಲ್ಲ ಕಂಡುಹಿಡಿರೋದು ನಮ್ಮ ಮುನಿಗಳು ಋಷಿಗಳೇ ಹಿಂದಿನ ಕಾಲದಲ್ಲಿ ಕಂಡುಹಿಡಿದವರು. ಪೂರ್ತಿ ಆ ಸೈನ್ಸ್, ಆಕ್ಯುಪ್ರೆಷರ್ ಸೈನ್ಸ್ ನಮ್ಮ ಭಾರತದಿಂದನೇ ಹೋಗಿರೋದು ಚೈನಾದಲ್ಲಿ ಜಾಸ್ತಿ ವೃದ್ಧಿ ಮಾಡಿದ್ದಾರೆ ಅಷ್ಟೇ ಆಗಿರೋದು. ಆದ್ರೆ ಸ್ನೇಹಿತರೆ, ಈ 14 ಮೆರಿಡಿಯನ್ಸ್ ಅಂತ ಇದೆ ದೇಹದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಈ 14 ಮೆರಿಡಿಯನ್ಸ್ ಏನಾಗ್ತದೆ, ಏನ್ ಮಾಡುತ್ತೆ ಈ 14 ಮೆರಿಡಿಯನ್ಸ್ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದೀವಿ. ಯಾವ್ದ್ರಲ್ಲಿ ಅಂದ್ರೆ ನಮ್ಮ ಏಳು ಶರೀರಗಳು, ಏಳು ಚಕ್ರಗಳು ಅಂತ ನಾವು ತಿಳ್ಕೊಂತ ಬಂದಿದ್ದೀವಿ ಅಲ್ವಾ. ಪ್ರಾಣಮಯ ಕೋಶ ಅಂತ ತಿಳ್ಕೊಂತ ಬಂದಿದ್ದೀವಿ. ಅದ್ರೆಲ್ಲಾನು ನೀವು ನೋಡಿದ್ರೆ ಅದು ಆಧ್ಯಾತ್ಮಿಕ ಪರವಾಗಿ ಮಾತಾಡ್ತಾ ಇರ್ತೀವಿ ಅಲ್ವಾ. ಆಧ್ಯಾತ್ಮಿಕ ಪರವಾಗಿ ಮಾತಾಡುವಾಗನು ಅಲ್ಲಿ ನಾಡಿಗಳಿದೆ ಅಂತ ಹೇಳ್ತಾ ಇರ್ತೀವಿ. ಆ ನಾಡಿಗಳೇ ಈ ನಾಡಿಗಳು ಎಲ್ಲ ಒಂದೇ, ಅರ್ಥ ಆಯ್ತಾ. ಆಮೇಲೆ ಸರಿ, ಈಗ ನೋಡಿದ್ರೆ ಈ ಅಂದ್ರೆ ಚಕ್ರಗಳ ಅಂತ ಹೇಳ್ತೀವಲ್ಲ, ಮುಂಚೆ ನಾನು ಚಕ್ರಗಳ ಅಂತ ಹೇಳ್ತಾ ಇದ್ದೇನೆ. ಒಂದು 116 ಚಕ್ರಗಳಿದೆ. ಒಂದು 7 ಚಕ್ರಗಳು ಮಾತ್ರ ಪ್ರಾಧಾನ್ಯದ ಚಕ್ರಗಳಿದೆ. ನಾವು ಅದನ್ನು ಆ 7 ಚಕ್ರಗಳನ್ನು ನಮ್ಮ ಪ್ರಾಣಮಯ ಕೋಶದಲ್ಲಿದೆ. ಮತ್ತೆ ಪ್ರಾಣಮಯ ಕೋಶದಲ್ಲಿನೂ ಎಲ್ಲಿದೆ ಅಂತಂದ್ರೆ ನಾವು ಸುಷುಮ್ನ ನಾಡಿ ಮೇಲೆ ಇದೆ. ಇದೆಲ್ಲ ನಾನು ಮುಂಚೆ ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಆದ್ರೆ ಈಗ ಈ 14 ಮೆರಿಡಿಯನ್ಸ್ ಅಂತ ಏನಿದೆಯೋ ಮೆದುಳು ಭಾಗದಿಂದ ಶುರುವಾಗಿ ಪೂರ್ತಿ ಕಾಲುವರೆಗೂ ಕೊನಸಾಗ್ತದೆ. ಇದು ಒಂದೊಂದು ಚಾನಲ್, ಒಂದೊಂದು ಮೆರಿಡಿಯನ್ ಅಂತ ಕರಿತೀವಿ. ಅದು 14 ಮೆರಿಡಿಯನ್ಸ್. ಈ 14 ಮೆರಿಡಿಯನ್ಸ್ ಅಲ್ಲಿ ಎಷ್ಟು ಕೇಂದ್ರಗಳಿದೆ ಅಂದ್ರೆ ಶಕ್ತಿ ಕೇಂದ್ರಗಳು 1261 ಅಂದ್ರೆ 1261 ಅಂತ ಹೇಳ್ಬೋದು. 1261 ಆ ಶಕ್ತಿ ಕೇಂದ್ರಗಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಶಕ್ತಿ ಕೇಂದ್ರಗಳು ಎಲ್ಲಿ ಅದು ಕನೆಕ್ಷನ್ ಇರ್ತದೆ ಅಂದ್ರೆ ಒಂದೊಂದು ಅವಯವ, ಒಂದೊಂದು ಆರ್ಗಾನ್, ಒಂದೊಂದು ಶಕ್ತಿ ಕೇಂದ್ರ ಕನೆಕ್ಟ್ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಏನಾಗ್ತದೆ, ಈ ಮೆದುಳಿಂದ ಶುರುವಾಗಿರುವಂತ ಈ ಶಕ್ತಿ, ಯಾವುದೇ ಪ್ರಾಣಶಕ್ತಿ ಇದೆಯಲ್ಲ, ಪ್ರಾಣಶಕ್ತಿ ಈ ಮೆರಿಡಿಯನ್ಸ್ ಇಂದ ಹರಿತಾ ಇರ್ತದೆ. ಆ ಪ್ರಾಣಶಕ್ತಿವೇ ನಮ್ಮ ಪ್ರತಿ ಆರ್ಗಾನ್ಗೂ, ಪ್ರತಿ ಅವಯವಕ್ಕೂ ಹೋಗ್ಬೇಕು. ಈಗಾಗಲೇ ತಿಳ್ಕೊಂಡಿದ್ವಿ, ಒಂದು ಅವಯವ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಪ್ರಾಣಶಕ್ತಿ. ಯಾಕಂದ್ರೆ ಅದ್ರ ಒಳಗಡೆ ಜೀವಕೋಶಗಳು ಇರ್ತದೆ. ಆ ಜೀವಕೋಶಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ಅವ್ರಿಗೆ ಪ್ರಾಣಶಕ್ತಿ ಬೇಕು. ಅವಾಗ ಅವಯವು ಸಹ ಪ್ರಾಣಶಕ್ತಿ ಚೆನ್ನಾಗಿದ್ರೆ ಆರೋಗ್ಯವಂತವಾಗಿ ಇರ್ತದೆ. ಆ ಪ್ರಾಣಶಕ್ತಿ ಈ ಮೆರಿಡಿಯನ್ಸ್ ಇಂದ ಸಪ್ಲೈ ಆಗ್ತಾ ಇರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಾಣಶಕ್ತಿ ಮೆರಿಡಿಯನ್ ಇಂದ ಬರ್ತಾ ಇದೆ, ಬಂದಿದ ಮೇಲೆ ಎಲ್ಲಿಗೆ ಹೋಗುತ್ತೆ, ವಿವಿಧ ಕೇಂದ್ರಗಳು ಅಂದ್ರೆ ಈ ಮೆರಿಡಿಯನ್ಸ್ ಮೇಲೆ, ಒಂದೊಂದು ಮೆರಿಡಿಯನ್ ಮೇಲೆ ಎಷ್ಟೆಷ್ಟೋ ಪಾಯಿಂಟ್ಸ್ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಪಾಯಿಂಟ್ಸ್ ಇರ್ತದೆ. ಎಲ್ಲಾ 14 ಮೆರಿಡಿಯನ್ಸ್ ಎಲ್ಲ ಸೇರ್ಕೊಂಡ್ರೆ 14 ಮೆರಿಡಿಯನ್ಸ್ ಎಲ್ಲ ಸೇರ್ಕೊಂಡ್ರೆ ಅದು 1261 ಪಾಯಿಂಟ್ಸ್ ಆ ಶಕ್ತಿ ಕೇಂದ್ರಗಳು ನಾವು ಕಂಡುಹಿಡಿದೀವಿ. ಆದ್ರೆ ಈಗಾಗಲೇ ಯೋಗಿಗಳು, ನಮ್ಮ ಮುನಿಗಳು ಕಂಡುಹಿಡಿದ್ದಾರೆ. ಈ ಶಕ್ತಿ ಕೇಂದ್ರಗಳು ಎಲ್ಲಿರ್ತದೆ ಅಂದ್ರೆ ಕೈಯಲ್ಲಿ ಇರ್ತದೆ, 2 ಕೈಯಲ್ಲಿ ಇರ್ತದೆ. ಒಂದನೇದು. ಎರಡನೇದು ಏನಿರ್ತದೆ, ನಮ್ಮ ಈ ಬೆನ್ನು ಮೂಲೆ ಮೇಲೆ ಇರ್ತದೆ. ಬೆನ್ನಿದೆಲ್ಲ ಸ್ಪೈನಲ್ ಕಾಲಮ್ ಅಂತ, ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾಲಮ್ ಮೇಲೆ ಅದರಲ್ಲಿ ಒಂದು 24 ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. 24 ಪಾಯಿಂಟ್ ಅಲ್ಲಿ ಇದೆ. ಮತ್ತೆ ಈ ಕಿವಿ ಇದೆಲ್ಲ, 2 ಕಿವಿ, ಈ ಕಿವಿಯಲ್ಲಿ ಪಾಯಿಂಟ್ಸ್ ಇದೆ. ಇಲ್ಲಿಂದ ಬ್ರೈನ್ ಇಂದ ಸ್ಟಾರ್ಟ್ ಆಗಿ ಕಿವಿಯಿಂದ ಮತ್ತೆ ಬೆನ್ನು ಮೂಲದಿಂದ ಹೋಗ್ತಾ ಮತ್ತೆ ಈ ಕೈಗಳಲ್ಲಿ ಇರ್ತದೆ, ಮತ್ತೆ ಕಾಲುಗಳಲ್ಲಿ. ಟೋಟಲಿ ನಾಲ್ಕು ಪ್ಲೇಸ್ ಅಲ್ಲಿ ಇರ್ತದೆ ನಮ್ಮ ದೇಹದಲ್ಲಿ. ಯಾವುದು, ಪ್ರತಿಯೊಂದು ಈ ಶಕ್ತಿ ಕೇಂದ್ರಗಳಂತ ಏನಿಲ್ಲ. ಆ ನರ್ವ್ ಅನ್ನೋದು, ಒಂದು ಅವಯವ ಕನೆಕ್ಟ್ ಆಗತ್ತೆ. ಆ ನರ್ವ್ ಅನ್ನೋದು ಏನ್ ಮಾಡ್ತದೆ, ನರ್ವ್ ಅಂದ್ರೆ ನಾಡಿ. ಈ ನಾಡಿ ಈ ಶಕ್ತಿ ಕೇಂದ್ರದಿಂದ ನಾಡಿ ಅಲ್ಲಿಂದ ಶುರುವಾಗಿ ಅವಯವಕ್ಕೆ ಕನೆಕ್ಟ್ ಆಗುತ್ತೆ, ಅವಯವಕ್ಕೂ ಅದು ಅನುಸಂಧಾನ ಆಗುತ್ತೆ. ಆ ನಾಡಿದಿಂದ ಈ ಶಕ್ತಿ ಕೇಂದ್ರದಿಂದ, ಈ ನಾಡಿದಿಂದ ಪ್ರಾಣಶಕ್ತಿ ಹೋಗಿ ಆ ಅವಯವಕ್ಕೂ ಕರೆಕ್ಟ್ ಆಗಿ ತಲುಪಿಸ್ತದೆ ಅಷ್ಟೇ. ಅದಕ್ಕೆ ಈ ನಾಡಿಗಳು ಎಂಡ್ ಆಗೋ ಪಾಯಿಂಟ್ಸ್ ಇರ್ತದಲ್ಲ, ಅದನ್ನೇ ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ. ಈ ಶಕ್ತಿ ಕೇಂದ್ರಗಳು ಕೈಯಲ್ಲಿದೆ, 2 ಕಿವಿಯಲ್ಲಿದೆ,
ಕಾಲುಗಲ್ಲಿದೆ ಮತ್ತೆ ಬೆನ್ನು ಮೂಲದಲ್ಲಿದೆ. ಈ ಎಲ್ಲಾ ಪಾಯಿಂಟ್ಸ್ಗಳು ಏನ್ ಮಾಡ್ಬೇಕು ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಶಕ್ತಿ ಅನ್ನೋದು ಪ್ರಸಾರ ಸರಿಯಾಗಿ ಕರೆಕ್ಟ್ ಆಗಿ ಕೊಡ್ತಾ ಹೋಗ್ಬೇಕು. ಯಾಕಂದ್ರೆ ಏನಾಗ್ತದೆ, ಯಾಕೆ ವ್ಯಾಧಿ ಬರ್ತದೆ? ಆಕುಪ್ರೆಷರ್ ಮೂಲವಾಗಿ ನೋಡಿದ್ರೆ ಯಾಕೆ ವ್ಯಾಧಿ ಬರುತ್ತೆ? ಒಂದು ಒಂದು ಯಾರಿಗೆ ಒಂದು ವ್ಯಾಧಿ ಬಂದಿದೆ, ಒಂದು ಅನಾರೋಗ್ಯ ಬಂದಿದೆ, ಯಾಕೆ ಬರ್ತದೆ ಅಂದ್ರೆ ಖಂಡಿತವಾಗಿ ಆ ಅವಯವಕ್ಕೆ ಈ ಶಕ್ತಿ ಕೇಂದ್ರದಿಂದ ಸರಬರಾಜು ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಪ್ರವಹಿಸ್ತಾ ಇಲ್ಲ. ಮತ್ತೆ ಯಾಕೆ ಪ್ರವಹಿಸ್ತಾ ಇಲ್ಲ ಅಂದ್ರೆ ಆ ನಾಡಿ ಒಳಗಡೆ ಎಲ್ಲೋ ಒಂದು ಬ್ಲಾಕ್ ಆಗಿದೆ. ಅಂದ್ರೆ ಆ ನಾಡಿ ಒಳಗಡೆ ಎನರ್ಜಿ ಬ್ಲಾಕ್. ಈಗ ಒಂದು ಪೈಪ್ ಲೈನ್ ತಗೊಳ್ಳಿ, ವಾಟರ್ ಪೈಪ್ ಲೈನ್ ತಗೊಂತೀವ. ವಾಟರ್ ಪೈಪ್ ಲೈನ್ ಏನಾಗ್ತದೆ, ನಾವು ಆ ಪೈಪ್ ಲೈನ್ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗಿದ್ರೆ ನೀರು ಅನ್ನೋದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಬರಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಬರ್ಬೇಕಂದ್ರೆ ಪೈಪ್ ಲೈನ್ ಮಧ್ಯದಲ್ಲಿ ಯಾವುದೇ ಬ್ಲಾಕ್ ಇರಬಾರ್ದು. ಒಂದು ಮಣ್ಣು ಯಾವುದೋ ಅಂದ್ರೆ ಈ ಮಣ್ಣು ಯಾವುದೋ ಒಳಗಡೆ ಸೇರ್ಕೊಂಡು ಅದು ಬ್ಲಾಕ್ ಆಗಿರ್ತದೆ ಪೈಪ್ ಲೈನ್. ಅದೇ ತರ ನಮ್ಮ ಈ ನಾಡಿಗಳು ಅಷ್ಟೇ ಬ್ಲಾಕ್ ಆಗಿರ್ತದೆ. ಯಾಕೆ ಬ್ಲಾಕ್ ಆಗಿರ್ತದೆ? ಈಗಾಗಲೇ ತಿಳ್ಕೊಂಡಿದ್ವಿ, ಇಂದಿನ ಕ್ಲಾಸಲ್ಲೂ ತಿಳ್ಕೊಂಡಿದ್ವಿ. ಅಂದ್ರೆ ಎಷ್ಟೋ ನಮ್ಮ ಪೂರ್ವಜನ್ಮ ಕರ್ಮಗಳಿಂದನೂ ಈ ಬ್ಲಾಕೇಜಸ್ ಅಂತ ಸೇರ್ಕೊಂಡಿರ್ತದೆ. ಅದೊಂದೇ ಅಲ್ಲ, ಈ ಜೀವನದಲ್ಲಿ ನಾವು ಪಾಲಿಸ್ತಿರುವಂತ ಆರೋಗ್ಯ ವಿಧಾನಗಳು, ಆಹಾರ ವಿಧಾನಗಳಿಂದನೂ ಆ ನಾಡಿ ಚಾನಲ್ಸ್ ಅಲ್ಲಿ, ಈ ನರ್ವ್ಸ್ ಅಲ್ಲಿ, ಈ ನಾಡಿದಲ್ಲಿ ಈ ಬ್ಲಾಕೇಜಸ್ ಅಂತೂ ಸೇರ್ಕೊಂಡಿರ್ತದೆ. ಅದಕ್ಕೆ ಅಲ್ಲೆಲ್ಲ ಬ್ಲಾಕ್ಸ್ ಈಗಾಗಲೇ ಇರ್ತದೆ. ಅದಕ್ಕೋಸ್ಕರ ಆ ಅವಯವಕ್ಕೂ ಸರಿಯಾಗಿ ಈ ಶಕ್ತಿ ಪ್ರಸಾರ ಆಗ್ತಾ ಇಲ್ಲ, ಪ್ರಾಣಶಕ್ತಿ ಕರೆಕ್ಟ್ ಆಗಿ ಹರಿತಾ ಇಲ್ಲ. ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ನಾವು ವಿಶ್ವಶಕ್ತಿ ಇಲ್ಲಿಂದ ತಗೋತೀವಿ ಅಲ್ವಾ, ಮೆದುಳಲ್ಲಿ ಬ್ರಹ್ಮರಂಧ್ರ ತಗೋತೀವಿ. ನಿದ್ದೆದಲ್ಲಿ ಆಗ್ಬೋದು, ಮೆಡಿಟೇಷನ್ ಅಲ್ಲಿ ಆಗ್ಬೋದು. ಸೊ ಇಲ್ಲಾಂದ್ರೆ ನಮ್ಮ ಬ್ರೀತಿಂದ ಅಂದ್ರೆ ನಮ್ಮ ಉಸಿರಾಟದಿಂದ ಪ್ರಾಣಶಕ್ತಿ ತಗೊಂತಾ ಇದ್ವಿ. ವಿವಿಧ ಮಾರ್ಗಗಳಿದೆ. ಯಾವ್ದನ್ನ ಇರ್ಲಿ, ಪ್ರಾಣಶಕ್ತಿ ಇಲ್ಲಿಂದ ನಾವು ಅರಿತಾ ಇದ್ರೆ ಅದು ಪ್ರತಿ ಅವಯವಕ್ಕೂ ಸೇರ್ಕೋಬೇಕು. ಅದು ಶಕ್ತಿ ಕೇಂದ್ರಗಳಿಂದ ಒಂದು ನಾಡಿ ಹೋಗಿ ಆ ಅವಯವಕ್ಕೂ ಕೊಡ್ತಾ ಇರ್ತದೆ. ಅದು ಸರಿಯಾಗಿ ಕೊಡ್ತಾ ಇಲ್ಲ, ಯಾವುದೇ ಬ್ಲಾಕ್ ಇದ್ರೆ ಆ ಬ್ಲಾಕ್ ಸರಿಪಡಿಸಬೇಕು. ಆ ಬ್ಲಾಕ್ ತೆಗೆದಾಕ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ಶಕ್ತಿ ಕೇಂದ್ರ ಹತ್ರ ಹೋಗಿ ನಾವು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ತರ ಸಪೋಸ್ ಇಲ್ಲಿ ಒಂದು ಶಕ್ತಿ ಕೇಂದ್ರ ಇದೆ ಅಂತ ಇಟ್ಕೊಳ್ಳಿ. ಇದು ನಮ್ಗೆ ಶ್ವಾಸಕೋಶ ಸಂಬಂಧಿಸಿದ ಶಕ್ತಿ ಕೇಂದ್ರ. ಇಲ್ಲಿ ಏನಾಗಿದೆ, ನಮ್ಮ ಶ್ವಾಸಕೋಶದಿಂದ ನಾಡಿಗೆ ಬಂದು ಇಲ್ಲಿ ಒಂದು ಎಂಡ್ ಆಗಿದೆ ಅಂತ ಅರ್ಥ. ಈ ಪಾಯಿಂಟ್ಗೆ ನಾವು ಪ್ರೆಷರ್ ಕೊಡ್ತಾ ಹೋದ್ರೆ ಇಲ್ಲಿಂದ ಈ ನರ್ವಿಂದ, ಈ ನಾಡಿಯಿಂದ ನಾಡಿ ಹೋಗಿ ಆ ಶ್ವಾಸಕೋಶ ಕನೆಕ್ಟ್ ಆಗಿದ್ದಲ್ಲ ಈಗಾಗಲೇ, ಇಲ್ಲಿ ಕೊಡ್ತಾ ಇದ್ರೆ ಆ ನಾಡಿಯಲ್ಲಿ ಏನಾದ್ರು ಬ್ಲಾಕ್ ಇದ್ರೆ ಆ ಬ್ಲಾಕ್ ಅನ್ನು ತೆಗೆದಾಗ್ತದೆ. ಅಂದ್ರೆ ಇಲ್ಲಿ ಪ್ರೆಷರ್ ಕೊಡ್ತಾ ಹೋಗ್ಬೇಕೀಗ. ಈ ತರ ನೋಡಿ, ಈ ಪ್ರೆಷರ್ ಕೊಡಕ್ಕೆ ಯಾವ ತರ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತ ನಾನು ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ಆಕುಪ್ರೆಷರ್ ಕೆಲಸ ಮಾಡೋ ವಿಧಾನ ಹೇಳ್ತಾ ಇದ್ದೇನೆ ನಾನು. ಯಾವ ತರ ಕೆಲಸ ಮಾಡುತ್ತೆ, ರೋಗನ ಯಾವ ತರ ತೆಗೆದಾಗ್ತದೆ, ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ ಅಲ್ವಾ. ಸೊ ಈ ತರ ಪ್ರತಿ ನಾಡಿದಿಂದ ಶಕ್ತಿ ಅನ್ನೋದು ಅವಯವಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ವ್ಯಾಧಿ ಬರುತ್ತೆ. ಅದನ್ನ ತೆಗೆದಾಕ ಆ ಬ್ಲಾಕ್ ಏನಾದ್ರೂ ಫಾರ್ಮ್ ಆಗಿದ್ರೆ, ಆ ಬ್ಲಾಕ್ ಆಲ್ರೆಡಿ ನಾಡಿಯಲ್ಲಿ ಒಳಗಡೆ ಬ್ಲಾಕ್ ಆಗಿದ್ರೆ ಆ ಬ್ಲಾಕ್ ತೆಗೆದಾಕ್ಬೇಕು. ತೆಗೆದಾಕ್ಬಂದ್ರೆ ಕರೆಕ್ಟ್ ಒತ್ತಡ ಕೊಡ್ತಾ ಇರಬೇಕು. ಎಲ್ಲಿ, ಯಾವ ಪಾಯಿಂಟ್, ಈ ನಮ್ಮ 2 ಕೈಗಳಾಗ್ಬೋದು, ಕಿವಿಗಲ್ಲಿ ಮಾಡಿ, ಇಲ್ಲಾಂದ್ರೆ ಈ ಬೆನ್ನು ಮೂಲದಲ್ಲಿ ಮಾಡಿ. ಬೆನ್ನು ಮೂಲದಲ್ಲಿ 24 ಪಾಯಿಂಟ್ ಇರುತ್ತೆ. ಈ ಕಿವಿಯಲ್ಲಿ 113 ಪಾಯಿಂಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಿವಿಯಲ್ಲಿ ಎಷ್ಟಿರ್ತದೆ? 113 ಪಾಯಿಂಟ್ ಇದೆ ಈ ಶಕ್ತಿ ಕೇಂದ್ರಗಳು ಎಲ್ಲಾ ಕಿವಿಯಲ್ಲಿ. ಅದು ನಾನು ಬೇಕಂತ ಚಿತ್ರ ಆಮೇಲೆ ತೋರಿಸ್ತೀನಿ. ಈ 113 ಪಾಯಿಂಟ್ಸ್ ಈ ಕಿವಿಯಲ್ಲಿದೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕೈಯಲ್ಲಿದೆ, ಮತ್ತೆ ಕಾಲುಗಳಲ್ಲಿದೆ, ಮತ್ತೆ ಬೆನ್ನುವಲ್ಲಿದೆ. ಎಲ್ಲಾ ಸೇರ್ಕೊಂಡ್ರೆ 1261 ಕೇಂದ್ರಗಳಿದೆ, ಶಕ್ತಿ ಕೇಂದ್ರಗಳು. ಯಾವ ಕೇಂದ್ರನು ನೀವು ಆಕ್ಟಿವೇಟ್ ಮಾಡಿದ್ರೆ ಯಾವ ಅವಯವ ಆರೋಗ್ಯ ಸರಿಯಾಗತ್ತ ಅಂತ ಅದು ನಾವು ಈ ಆಕ್ಯುಪ್ರೆಷರ್ ಸೈನ್ಸ್ ಇಂದ ನಾವು ತಿಳ್ಕೊಬೇಕು. ಯಾವ ಶಕ್ತಿ ಕೇಂದ್ರ ನಾವು ಆಪರೇಟ್ ಮಾಡಿದ್ರೆ ಯಾವ ಅವಯವಕ್ಕೆ ಸರಿಯಾಗಿ ಈ ಪ್ರಾಣಶಕ್ತಿ ಸೇರ್ತದೆ, ಪ್ರಾಣಶಕ್ತಿ ಪ್ರವಹಿಸ್ತದೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಾಗೆ ನೀವು ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ನಾವು ನಿರ್ವಹಿಸ್ಕೊಂತ ಹೋಗ್ಬೋದು. ಅದೇ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂದ್ರೆ ಇನ್ನು ಯಾವುದೂ ಇಲ್ಲ ಸ್ನೇಹಿತರೆ. ಈ ತರ ಕೆಲಸ ಮಾಡ್ತದೆ. ದಯವಿಟ್ಟು ಇದೆಲ್ಲ ನೀವು ಗಮನಿಸ್ಕೊಳ್ಳಿ ಖಂಡಿತವಾಗಿ. ಸೊ ಇದು ಗಮನಿಸ್ಕೊಂಡು ನಾವು ಇದೆಲ್ಲ ಪಾಲನೆ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿ ಇಟ್ಕೋಬಹುದಾಗ್ತದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಏನಾಗ್ತದೆ ಅಂದ್ರೆ, ಈಗ ಈ ಕೈಯಲ್ಲಿ ಯಾವ ಪಾಯಿಂಟ್ಸ್ ಇದೆ, ಕಾಲಲ್ಲಿ ಯಾವ ಪಾಯಿಂಟ್ಸ್ ಇದೆ, ಸ್ವಲ್ಪ ನಿಮ್ಗೆ ಚಿತ್ರ ತೋರಿಸ್ತಾ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಹೆಚ್ಚು ಮಾಹಿತಿ ಸಿಗತ್ತೆ. ಎಲ್ಲೆಲ್ಲಿ ಯಾವ ಪಾಯಿಂಟ್ಸ್, ಕೈಯಲ್ಲಿ ಯಾವ ಪಾಯಿಂಟ್ಸ್ ಇರುತ್ತೆ, ಎಲ್ಲಿ ಮತ್ತೆ ಕಾಲಲ್ಲಿ ಏನ್ ಪಾಯಿಂಟ್ಸ್ ಇರುತ್ತೆ, ಇದೆಲ್ಲ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ರೈಟ್, ನೋಡಿ, ಬಲ ಅಂಗದಲ್ಲಿ ಅಂದ್ರೆ ರೈಟ್ ಹ್ಯಾಂಡ್
ನೋಡ್ಕೊಳ್ಳಿ, ಇಲ್ಲಿ ನೋಡಿದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇಲ್ಲೆಲ್ಲ ನಿಮಗೆ ನಂಬರ್ ತೋರಿಸ್ತಿರ್ತೀವಿ, ಅದು ಹೆಸರು ಹಾಕಿದ್ವಿ ಇಲ್ಲಿ. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ 1ನೇ ಪಾಯಿಂಟ್ ನೋಡಿ, ಸ್ಪೈನಲ್ ಕಾಲಮ್ ಅಂತ ಇದೆ. ಅಂದ್ರೆ ಈ ಕೈಯಲ್ಲಿ ಈ ಪ್ರಾಂತ ಇದೆಲ್ಲ, ಇದೆಲ್ಲ ಈ ತರ ನೋಡಿದ್ರೆ ಇದು ಸ್ಪೈನಲ್ ಕಾಲಮ್. ಪೂರ್ತಿ ನಮ್ಮ ಹಿಂಭಾಗದಲ್ಲಿರುವಂತಹ ಈ ಸ್ಪೈನಲ್ ಕಾಲಮ್ ಇದೆಲ್ಲ ಇಲ್ಲಿಂದ ಕನೆಕ್ಷನ್ ಇರುತ್ತೆ. ಇಲ್ಲಿ ಆಕ್ಟಿವೇಟ್ ಮಾಡ್ತಾ ಹೋದ್ರೆ, ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ, ಆ ಪ್ರೆಷರ್ ಎಷ್ಟು ಕೊಡಬೇಕು, ಯಾವ ತರ ಕೊಡಬೇಕು ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕೊನೆಗಾಗಿ ಹೇಳ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ, ಈ ಪಾಯಿಂಟ್ಸ್ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಸ್ಪೈನಲ್ ಕಾಲಮ್. ಮತ್ತೆ ಇಲ್ಲಿ ನೋಡಿದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತಿದೆ. ಇದು 11 ಪಾಯಿಂಟ್ ನೋಡ್ಕೊಳ್ಳಿ, ಪೀನಿಯಲ್ ಗ್ಲ್ಯಾಂಡ್. 12 ಪಾಯಿಂಟ್ ನೋಡಿ, ಪೆಟ್ಯೂಟರಿ ಗ್ಲ್ಯಾಂಡ್ ಅಲ್ವಾ? ಈ ತರ. ಮತ್ತೆ ಹೆಡ್, ಬ್ರೈನ್ ಅನ್ನೋದು 10ನೇ ಪಾಯಿಂಟ್. ಅಂದ್ರೆ ಈ ಈ ಈ ಇದೆಲ್ಲ ನಮ್ಮ ಉಗುರಿದೆಲ್ಲ, ಉಗುರು ಮೇಲೆ ನೋಡಿ ಒಂದು ಬ್ರೈನ್ ಅಂತಿರುತ್ತೆ, ಬ್ರೈನ್ ಅಂತ ಇರುತ್ತೆ. ಅಂದ್ರೆ ಈ ಬ್ರೈನ್ ಒಳಗಡೆನೆ ಇದೆಲ್ಲ ಬ್ರೈನ್, ಈ ಪ್ರಾಂತ ಎಲ್ಲ ಮೆದುಳು ಅಂತ ಅರ್ಥ. ಪಾಯಿಂಟ್ ಈ ಪ್ರಾಂತ ಮೆದುಳು ಅಂತ ಅರ್ಥ. ಇಲ್ಲಿಂದ ಮೆದುಳು ಕನೆಕ್ಷನ್ ಇರುತ್ತೆ. ಇಲ್ಲಿ ಏನಾದ್ರೂ ಸ್ವಲ್ಪ ಪ್ರೆಷರ್ ಕೊಡ್ತಾ ಹೋದ್ರೆ ಬ್ರೈನ್ ಸಂಬಂಧಿತ ನಾಡಿಗಳಲ್ಲಿ ಏನಾದ್ರು ಬ್ಲಾಕ್ಸ್ ಇದ್ರೆ ಆ ಬ್ಲಾಕ್ಸ್ ತೆಗೆದಾಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಬ್ಲಾಕ್ಸ್ ತೆಗೆದಾಕಿ ಆಮೇಲೆ ಎನರ್ಜಿ ಫ್ಲೋ, ಅಂದ್ರೆ ಆ ನಾಡಿ ಒಳಗಡೆ ಕರೆಕ್ಟ್ ಆಗಿ ಶಕ್ತಿ ಅನ್ನೋದು ಪ್ರಸಾರ ಆಗ್ತದೆ, ಪ್ರವಹಿಸ್ತದೆ. ಅವಾಗ ಅದರಲ್ಲಿ ಏನಾದ್ರು ಮೆದುಳಿಗೆ ಸಂಬಂಧ ಯಾವ್ದಾದ್ರು ವ್ಯಾಧಿಗಳು, ತೊಂದರೆಗಳಿದ್ರೆ ಆ ತೊಂದರೆಗಳೆಲ್ಲ ಹೊಟ್ಟೋಗ್ತದೆ, ಆ ವ್ಯಾಧಿಗಳು ಹೊಟ್ಟೋಗ್ತದೆ. ಆ ಥರನೇ ಮಿಕ್ಕಿದೆಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ, ನಿಮ್ಗೆ ಇಲ್ಲೇ ಗೊತ್ತಾಗತ್ತೆ. ಅಂದ್ರೆ ಈ ಥ್ರೋಟ್, ಅಂದ್ರೆ ಈ ಎಲ್ಲಿದೆ, ಆಮೇಲೆ ಈ ಗಂಟ್ಲಪ್ಪ ಅಂತ ಹೇಳಿದ್ರೆ ಅದು ಎಲ್ಲಿದೆ. ಆಮೇಲೆ 22 ಏನಿದೆ, ಇಂಟೆಸ್ಟೈನ್ಸ್ ಅಂತ ಇದೆ. ಅಂದ್ರೆ ಕರ್ಳುಗಳು, ದೊಡ್ಡ ಕರ್ಲು, ಸಣ್ಣ ಕರ್ಲು ಅಲ್ಲಿ ಇರ್ತದೆ ಅಲ್ವಾ? ಆಮೇಲೆ ಹಾರ್ಟ್ 24 ಪಾಯಿಂಟ್ ನೋಡಿ, ಹಾರ್ಟ್ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿದ್ರೆ ಈ ಪ್ರಾಂತದಲ್ಲಿ ಹಾರ್ಟ್ ಇರುತ್ತೆ. ಹಾರ್ಟ್ ಸ್ನೇಹಿತರೆ, ಇದು ನೋಡ್ಕೊಳ್ಳಿ. ಈ ತರ ಇಲ್ಲಿ ಈ ಪಾಯಿಂಟ್ಸ್ ಅಲ್ಲಿ ಏನಾಗ್ತದೆ, ಯಾವುದೇ ಪಾಯಿಂಟ್ ಯಾವ ತರ ಪ್ರೆಷರ್ ಮಾಡಬೇಕು ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಾಯ್ತು. ಇಷ್ಟೆಲ್ಲ ಪಾಯಿಂಟ್ಸ್ ನೋಡುವಾಗ ನೋಡಿ, ಈ ಬಲಾಂಗದಲ್ಲಿ ಇದೆಯಲ್ಲ, ಮತ್ತೆ ಎಡಾಂಗದಲ್ಲಿ ನೋಡ್ಕೊಳ್ಳಿ, ಇಲ್ಲಿನೂ ಪಾಯಿಂಟ್ಸ್ ಇದೆ. ಎಡಾಂಗದಲ್ಲಿ ಲಿವರ್ ಎಲ್ಲಿದೆ, ಹಿಪ್ಸ್ ಎಲ್ಲಿದೆ, ಇಯರ್ಸ್ ಅಂದ್ರೆ ಈ ಕಿವಿಗಳ ಪ್ರಾಂತ ಇದೆ, ಐಸ್ ಅಂದ್ರೆ ಈ ನಮ್ಮ ಕಣ್ಣುಗಳು ಎಲ್ಲಿದೆ, ಎಲ್ಲ ಪಾಯಿಂಟ್ಸ್ ನೀವು ನೋಡ್ಬೋದು. ನೀವು ಆಮೇಲೆ ಮನೆಗೆ ಹೋದ್ಮೇಲೆ ಚಿತ್ರ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಏನ್ ಪಾಯಿಂಟ್ ಇದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಆ ಆ ಪರ್ಟಿಕ್ಯುಲರ್ ಅಂದ್ರೆ ಆ ಅವಯವಕ್ಕೆ ಸಂಬಂಧಿತ ಏನಾದರೂ ನಿಮಗೆ ವ್ಯಾಧಿ ಅನಿಸಿದ್ರೆ ಸಾಕು. ಅಂದ್ರೆ ಆ ಅವಯವಕ್ಕೆ ಸಂಬಂಧ ಏನೋ ವ್ಯಾಧಿ ಬಂದಿದೆ, ರೋಗ ಬಂದಿದ್ರೆ ಆ ಪಾಯಿಂಟ್ಸ್ ನೀವು ಪ್ರೆಸರ್ ಮಾಡ್ತಾ ಹೋಗ್ಬೇಕು. ಯಾವ ತರ ಪ್ರೆಸರ್ ಮಾಡಬೇಕು, ಎಷ್ಟು ಪ್ರೆಸರ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಈ ಪಾಯಿಂಟ್ಸ್ ಗಳು ಗಮನಿಸ್ಕೊಂಡು ಮನೆಗೆ ಹೋದ್ಮೇಲೆ ಮತ್ತೆ ಒಂದ್ಸಲ ನೋಡ್ಕೊಳ್ಳಿ. ಆದ್ರೆ ಆ ಪಾಯಿಂಟ್ ಅಂದ್ರೆ ಈಗ 13ನೇದು ಏನಿದೆ, ಐಸ್ ಅಂತ ಇದೆ, ಅಂದ್ರೆ ಕಣ್ಣುಗಳು. 2 ಕಣ್ಣು ಏನಿದೆ, ಕಣ್ಣಲ್ಲಿ ಏನಾದ್ರು ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪ್ರಾಂತ ಅಂದ್ರೆ ಈ ಎಡಗೈಯಲ್ಲಿ ಆ ಪ್ರಾಂತ ಇದೆಯಲ್ಲ, 13ನೇ ಪಾಯಿಂಟ್, ಅಲ್ಲಿ ನೀವು ಪ್ರೆಷರ್ ಕೊಡ್ತಾ ಹೋಗ್ಬೇಕಾಗತ್ತೆ. ಅವಾಗ ಆಟೋಮೆಟಿಕ್ ಆಗದೆ ಏನಾಗ್ತದೆ, ತನ್ನಂತದೇ ಆ ರೋಗ ಅನ್ನೋದು ನಯ ಆಗ್ತದೆ. ಯಾಕಂದ್ರೆ ಈ ಶಕ್ತಿ ಪ್ರಸಾರ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಈ ಪ್ರೆಷರ್ ಮಾಡುವಾಗ ಯಾವುದೇ ಬ್ಲಾಕ್ಸ್ ಇದ್ರೆ ಆ ಬ್ಲಾಕ್ಸ್ ತೆಗೆದಾಗ್ತದೆ. ಈ ತರ ನೋಡಿ, ಯಾವುದೇ ಪಾಯಿಂಟ್ ಅಲ್ಲಿ ಸ್ನೇಹಿತರೆ ಇದು ನೋಡ್ಕೊಳ್ಳಿ. ಇಲ್ಲಿ ನಮಗೆ ಕಣ್ಣು ಪ್ರಾಂತ ಇದು 13ನೇ ಪಾಯಿಂಟ್, ಕಣ್ಣು ಪ್ರಾಂತ ಅಲ್ವಾ? ಈ ಕಣ್ಣು ಪ್ರಾಂತದಲ್ಲಿ ಕಣ್ಣಿಗೆ ಸಂಬಂಧಿತ ಒಂದು ವ್ಯಾಧಿ ಅಂತ ಹೇಳಿ, ಅವಾಗ ನಾವು ಯಾವ ತರ ಪ್ರೆಷರ್ ಕೊಡ್ಬೇಕಂದ್ರೆ, ಪ್ರೆಷರ್ ಕೊಡುವಾಗ ಹಿಂಗಿಟ್ಕೊಳ್ಳಿ. ಯಾವಾಗ್ಲೂ ಈ ಎಲ್ಲಾ ಬೆರಳು ನೋಡಿ, ಎಲ್ಲಾ ಬೆರಳು ಈ ತರ ಮುಚ್ಕೊಳ್ಳಿ, ಈ ತರ ಓಕೆ. ಇದನ್ನು 90 ಡಿಗ್ರೀಸ್ ಅಲ್ಲಿ ಇಟ್ಕೋಬೇಕಾಗತ್ತೆ. 90 ಡಿಗ್ರೀಸ್ ಅಂದ್ರೆ 9 ಈ ತರ ಇಟ್ಕೊಳ್ಳಿ, 90 ಓಕೆ. 90 ಇದನ್ನ ಇಟ್ಕೊಂಡು ಈ ತರ ಇಟ್ಕೊಂಡು, ಆಮೇಲೆ ಈ ಯಾವ ಪಾಯಿಂಟ್ ಇದೆ ಆ ಪಾಯಿಂಟ್ ಈ ತರ ಪ್ರೆಸ್ ಮಾಡಿ, ಈ ತರ 5 ಸೆಕೆಂಡ್ ಪ್ರೆಸ್ ಮಾಡಿ ಮತ್ತೆ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಈ ತರ ಓಕೆ. ಯಾವುದೇ ಪಾಯಿಂಟ್ ಪ್ರೆಸ್ ಮಾಡ್ಬೇಕಂದ್ರೆ ಈ ತರ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆ. ಇದು ಈ ತರ ಇಟ್ಕೋಬೇಕು. ಈ ಮುಷ್ಟಿ ಒಂದು ಮುಷ್ಟಿ ತರ ಹಾಕೊಂಡು, ಇದು 90 ಡಿಗ್ರೀಸ್ ಇಟ್ಕೊಂಡು ಈ ಪ್ರೆಷರ್ ಇಲ್ಲ, ಈ ತರ ಇಲ್ಲ, ಸುಮ್ಮನೆ ಈ ತರ ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿ ಪ್ರೆಷರ್ ಆಗಲ್ಲ, ಒತ್ತಡ ಆಗಲ್ಲ. ಈ ತರ ಮಾಡಬಾರ್ದು. ಈ ತರ ಇಟ್ಕೊಂಡ್ರೆ 90 ಡಿಗ್ರೀಸ್ ಇಟ್ಕೊಂಡು ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ಪ್ರೆಷರ್ ಬರ್ತಾ ಇರ್ತದೆ. ಸೊ ನಾವು ಈ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂತ ಆ ತರ ಮಾಡುವಾಗ ಏನಾಗ್ತದೆ, ಸ್ವಲ್ಪ ಈ ತರ ಪೆನ್ಸ್ ಇರುತ್ತೆ, ಈ ಆಕ್ಯುಪ್ರೆಷರ್ ಪೆನ್ಸ್ ಸಿಗತ್ತೆ ನಮ್ಗೆ. ಅಂದ್ರೆ ಆಕ್ಯುಪ್ರೆಷರ್ ಪೆನ್ಸ್ ಅಂತ ಸಿಗತ್ತೆ. ಯಾವುದೇ ಒಂದು ಆ ಪಾಯಿಂಟ್ಗೆ ನೋಡಿ, ಇದು ವುಡ್ ಅಲ್ಲಿ ಮಾಡಿರುವಂಥದ್ದು ಓಕೆ. ಈ ತರ ಆ ಪಾಯಿಂಟ್ಗಳನ್ನು ಈ ತರ ಪ್ರೆಸ್ ಮಾಡ್ಬೋದು, ಎಲ್ಲಿ ಪಾಯಿಂಟ್ ಇದೆ ಆ ಪಾಯಿಂಟ್ ಅಲ್ಲಿ ಈ ತರ ಪ್ರೆಸ್ ಮಾಡಿ 5 ಸೆಕೆಂಡ್ ಇಟ್ಕೊಂಡು ಮತ್ತೆ ತಗೋಬೋದು. ಸೊ ನಿಮ್ಮ ಹೆಬ್ಬೆರಳಿಂದ ಮಾಡ್ಕೋಬಹುದು, ಇನ್ನೊಬ್ರು ನಿಮ್ಗೆ ಮಾಡ್ಬೋದು, ನೀವು ಬೇರೆಯವ್ರಿಗೂ ಮಾಡ್ಬೋದು ಹೆಬ್ಬೆರಳಿಂದ.
ಅದು ವೆರಿ ಅತ್ಯಂತ ಸುಲಭ ಅದು. ಆಮೇಲೆ ಆಕು ಪಂಚರಲ್ಲಿ ನೋಡಿ, ಆಕು ಪಂಚರಲ್ಲಿ ನಿಮಗೆ ನೀಡಲ್ಸ್ ಬೇಕು, ನೀಡಲ್ಸ್ ಹಾಕ್ಬೇಕು, ಇದೆಲ್ಲ ಸ್ವಲ್ಪ ಕಷ್ಟ. ಆದ್ರೆ ಆಕು ತುಂಬಾ ಸುಲಭ. ಅದು ಎಲ್ಲಾದ್ರೂ ಮಾಡ್ಕೋಬಹುದು, ಯಾರಾದ್ರೂ ಮನೆಯಲ್ಲಿ ಮಾಡ್ಕೋಬಹುದು, ನೀವು ಬೇರೆಯವ್ರಿಗೂ ಮಾಡ್ಬೋದು. ಸೊ ಈ ತರ ನೀವು ಪ್ರೆಸರ್ ಅಪ್ಲೈ ಮಾಡಿ. ಆಮೇಲೆ ಎಷ್ಟು ಹೊತ್ತು ಅಪ್ಲೈ ಮಾಡ್ಬೇಕಂದ್ರೆ ಸ್ನೇಹಿತರೆ, ಒಂದು ಒಂದು ಸರಿ ನೀವು ಈ ತರ ನೋಡಿ, ಈ ಪಾಯಿಂಟ್ ಪ್ರೆಸ್ ಮಾಡ್ಬೇಕಂದ್ರೆ 10 ಸರಿ ಮಿನಿಮಮ್ ಮಾಡ್ಬೇಕಾಗುತ್ತೆ. ಅದರಿಂದ ಮೇಲೇನು ಮಾಡ್ಕೊಳ್ಳಿ, ಇಲ್ಲಾಂದ್ರೆ 10 ಸರಿ ಮಿನಿಮಮ್ ಈ ತರ ಪ್ರೆಸ್ ಮಾಡೋದು, 5 ಸೆಕೆಂಡ್ ಮಾಡೋದು, ಇಟ್ಕೊಳ್ಳೋದು, ಮತ್ತೆ ತೆಗೆಯೋದು. ಈ ತರ 5 ಸೆಕೆಂಡ್ ಪ್ರೆಸ್ ಮಾಡೋದು, ಒತ್ತಡಿ ಇಡ್ಬೇಕು ಮತ್ತೆ ತೆಗಿಬೇಕು. ಇದು ಮಾಡೋ ವಿಧಾನ. ಒಂದು 8 ಸರಿಯಿಂದ 10 ಸರಿ ಒಂದು ಬಾರಿ, ಆ ತರ ದಿನಾಲು 3 ಸರಿ, ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಯಾವುದೇ ಆ ವ್ಯಾಧಿ ಬೇಗ ಗುಣ ಆಗ್ಬೇಕಂದ್ರೆ ಅಷ್ಟು ಸರಿ ನೀವು ಮಾಡ್ಬೇಕಾಗತ್ತೆ. ಮೂರನೇದೇ ಅಂದ್ರೆ ಇನ್ನೊಂದು ಏನ್ ಪಾಲನೆ ಮಾಡ್ಬೇಕಂದ್ರೆ, ಇದು ಊಟ ತಿನ್ನಕ್ಕೂ ½ ಮುಂಚೆ, ಊಟ ತಿಂದ ಮೇಲೆ ½ ಮುಂಚೆ ನೀವು ಮಾಡ್ಕೋಬೇಡಿ. ಅಂದ್ರೆ ಮುಂಚೆ ಮಾಡ್ಕೊಳ್ಳಿ, ಇಲ್ಲ ಆದ್ಮೇಲೆ ಮಾಡ್ಕೊಳ್ಳಿ. 30 ನಿಮಿಷ ಆದ್ಮೇಲೆ, 30 ನಿಮಿಷ ಮುಂಚೆ ಮಾಡ್ಕೊಳ್ಳಿ. ಊಟ ತಿಂದ ಮೇಲೆ, ಊಟಕ್ಕೆ ಮುಂಚೆ. ಇವನೊಂದು ಪ್ರಧಾನವಾಗಿ ನೀವು ಗಮನ ಇಟ್ಕೋಬೇಕು. ಆಮೇಲೆ ಗರ್ಭಿಣಿ ಸ್ತ್ರೀಯರು ಎಲ್ಲಾ ಪಾಯಿಂಟ್ಸ್ಗಳು ಮಾಡ್ಕೋಬಾರ್ದು. ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸಪರೇಟ್ ಆಗಿ, ಅಂದ್ರೆ ಪ್ರತ್ಯೇಕವಾಗಿ ಸ್ವಲ್ಪ ಪಾಯಿಂಟ್ಗಳಿದೆ. ಗರ್ಭಿಣಿ ಸ್ತ್ರೀಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಪಾಯಿಂಟ್ಗಳು ಅವರು ಒತ್ತಡಿ ಮಾಡ್ಕೋಬಹುದು ಅಂತ, ಅದು ಸಪರೇಟ್ ಆಗಿದೆ, ಪ್ರತ್ಯೇಕವಾಗಿದೆ. ಅದನ್ನು ನೀವು ಖಂಡಿತವಾಗಿ ಪಾಲನೆ ಮಾಡ್ಬೇಕಾಗತ್ತೆ. ಸೊ ಈ ತರ ಮಾಡ್ಕೊಂತ ಹೋಗಿ. ಸೊ ಯಾವುದೇ ಪಾಯಿಂಟ್ ಸ್ವಲ್ಪ ನಿಮ್ಗೆ ಜಾಸ್ತಿ ಪ್ರೆಸರ್ ಮಾಡಿ ಕಷ್ಟ ಆಗ್ತಾ ಇದೆ ಅಂದ್ರೆ, ಒಂದು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ಅಂದ್ರೆ ಈ ಕೋಕೋನಟ್ ಆಯಿಲ್ ಹಚ್ಕೊಂಡು ನೀಟಾಗಿ ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಆಮೇಲೆ ಈ ಪ್ರೆಸರ್ ಮಾಡ್ತಾ ಹೋಗಿ, ಅದು ತುಂಬಾ ಒಳ್ಳೇದಾಗತ್ತೆ ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂಡು ಹೋಗಿ. ಆಮೇಲೆ ಇನ್ನೇನಾಗ್ತದೆ ಅಂದ್ರೆ ಸ್ನೇಹಿತರೆ, ಈ ಎಲ್ಲಾ ಪಾಯಿಂಟ್ಗಳು ನಾನು ಹೇಳ್ತೀನಿ, ಕೈಯಲ್ಲಿದೆ, ಕಾಲಲ್ಲಿದೆ. ಸೊ ಎರಡು ಕಾಲಲ್ಲಿ ಅಲ್ಲಿನೂ ನಿಮಗೆ ತೋರಿಸ್ತೀನಿ ಯಾವ ಪಾಯಿಂಟ್ಗಳಿದೆ. ಅಲ್ಲಿನೂ ಸಹ ನೀವು ಪ್ರೆಸರ್ ಕೊಡ್ತಾ ಹೋಗ್ಬೋದು. ಪ್ರೆಸರ್ ಕೊಟ್ರೆ ಆ ಅವಯವಕ್ಕೂ ಆ ಶಕ್ತಿಯನ್ನು ಪ್ರಸಾರ ಆಗತ್ತೆ. ಆವಾಗ ಯಾವುದೇ ಸ್ವಲ್ಪ ಅದರಲ್ಲಿ ಯಾವುದೇ ಅಡ್ಡ ಇದೆ, ಒಂದು ಬ್ಲಾಕ್ಸ್ ಆಗಿದೆ ಆ ಎನರ್ಜಿ ಟ್ಯೂಬ್ ಅಲ್ಲಿ, ಅದು ರಿಲೀಸ್ ಆಗ್ಬಿಡ್ತದೆ. ಆದ್ರೆ ಅದು ರಿಲೀಸ್ ಆಗಿ ತಕ್ಷಣ ಏನಾಗ್ತದೆ, ನಿಮ್ಗೆ ರೋಗ ಗುಣ ಆಗ್ತಾ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಪ್ರೆಸರ್ ಅನ್ನೋದು, ಸೊ ಖಂಡಿತವಾಗಿ, ಸೊ ಯಾವ್ದಾದ್ರು ಸ್ವಲ್ಪ ಬಲವಾದ ಅಂಗಗಳಿರ್ತದೆ, ಅಂದ್ರೆ ಸ್ವಲ್ಪ ಜಾಸ್ತಿ ಮಸಲ್ಸ್, ಅಂದ್ರೆ ಈ ತುಂಬಾ ಸ್ನಾಯುಗಳು ಸ್ಟ್ರಾಂಗ್ ಇರೋರು ಇರ್ತಾರೆ, ಅವ್ರು ಸ್ವಲ್ಪ ಪ್ರೆಸರ್ ಜಾಸ್ತಿ ಕೊಡ್ಬೇಕಾಗತ್ತೆ. ಅದು ಅದಕ್ಕೆ ಚಿಕ್ಕ ಮಕ್ಕಳಾದ್ರೆ ಪ್ರೆಸರ್ ಕಡಿಮೆನೆ ಕೊಡಿ, ಜಾಸ್ತಿ ಕೊಡಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಸೊ ಯಾಕಂದ್ರೆ ಅವರು ಸ್ವಲ್ಪ ಸುನ್ನಿತವಾಗಿರ್ತದೆ, ಅವರು ಕೈಗಳೆಲ್ಲನೂ ಸುನ್ನಿತವಾಗಿರ್ತದೆ. ಸ್ವಲ್ಪ ದೊಡ್ಡವರು, ಮತ್ತೆ ಅದು ಪೂರ್ತಿ ಹಾರ್ಡ್ ಆಗಿದೆ, ಈ ಕೈಗಳು ಕಾಲುಗಳು ತುಂಬಾ ಹಾರ್ಡ್ ಆಗಿದೆ ಅಂದ್ರೆ, ಅವ್ರಿಗೆ ಜಾಸ್ತಿ ಪ್ರೆಸರ್ ಕೊಡಕ್ಕೆ ಅವಕಾಶ ಇದೆ. ಅದು ಕೊಡ್ಬೋದು ನೀವು, ಅದು ತೊಂದರೆ ಇಲ್ಲ. ಅದೇನು ನಿಮ್ಗೆ ತೊಂದರೆ ಆಗಲ್ಲ ಮಾಡಿದ್ರೆ ಸ್ನೇಹಿತರೆ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಜವಾಗಿ ಅದು ಒಳ್ಳೆ ಗುಣ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಈ ಆಕು ಪ್ರೆಸರ್ ಅನ್ನೋದು ತುಂಬಾ ಒಳ್ಳೆಯದು. ಎಷ್ಟೋ ನಿಮ್ಗೆ ಇಷ್ಟೆಲ್ಲ ಗುಣ ಮಾಡ್ತಾ ಹೋಗ್ತದೆ, ಇದು ಅರ್ಥ ಮಾಡ್ಕೊಂಡು. ಆಮೇಲೆ ಇನ್ನು ಇದು ನೋಡ್ಕೊಳ್ಳಿ, ಅಂದ್ರೆ ಇಲ್ಲಿ ಕಾಲುಗಳಲ್ಲಿ ಏನಿದೆ ಅಂತ ನೋಡೋ. ಇದು ಎಡಂಗದ ಆಯ್ತಲ್ಲ, ಇದು ಕಾಲುಗಳಲ್ಲಿ ಎರಡು ಪಾದದಲ್ಲಿ ಯಾವ ತರ ಇದೆ ಅಂತ ಇದನ್ನ ಒಂದ್ಸರಿ ಗಮನಿಸಿ, ಗೊತ್ತಾಗತ್ತೆ ಯಾವ ತರ ಇದೆ ಅಂತ ನಿಮ್ಗೂ ಅರ್ಥ ಆಗತ್ತೆ. ಎಲ್ಲ ಕಾಲಲ್ಲಿ ನೋಡಿ, ಇದು ರೈಟ್ ಐ, ಅಂದ್ರೆ ಇಲ್ಲಿ ಬಾಯಿ ಇದೆ, ಮತ್ತೆ ಬ್ರೈನ್ ಇದೆ, ಇದೆಲ್ಲಾನು ಈ ತರ. ಸೊ ಎಷ್ಟೋ ಪಾಯಿಂಟ್ಸ್ಗಳಿದೆ. ಈ ಪಾಯಿಂಟ್ಗಳನ್ನ ನಾವು ಪ್ರೆಸರ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಗೆ ಒಳ್ಳೆ ಗುಣ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಪಾಯಿಂಟ್ಗಳು ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ಗಳಿದೆ ನೋಡ್ಕೊಳ್ಳಿ. ನಮ್ಮ ಕೈಗಳಿಗೆ, ಮತ್ತೆ ನೋಡಿ ಕಿಡ್ನಿಗೆ ಸಂಬಂಧ ಪಾಯಿಂಟ್ಸು, ಕಿವಿಗೆ ಸಂಬಂಧ ಪಾಯಿಂಟ್ಸು, ಎಲ್ಲಾನು ಈ ಎರಡು ಪಾದಗಳಲ್ಲಿ ಸಿಗತ್ತೆ ನಿಮ್ಗೆ. ಅಲ್ಲಿನೂ ಪ್ರೆಸರ್ ಕೊಡ್ತಾ ಹೋಗಿ, ಖಂಡಿತವಾಗಿ ಆ ಅವಯವಕ್ಕೆ ಸಂಬಂಧಿತ ಆರೋಗ್ಯ ಅನ್ನೋದು ಚೆನ್ನಾಗ್ ಆಗ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಈಗ ನೀವು ಈ ಪ್ರೆಸರ್ ಕೊಡುವಾಗ, ಆಕು ಪ್ರೆಸರ್ ಅಂದ್ರೆ ಈ ಪಾಯಿಂಟ್ಸ್ ಪ್ರೆಸ್ ಮಾಡುವಾಗ, ಕೈಯಲ್ಲಿ ಮತ್ತೆ ಕಾಲಲ್ಲಿ ಎರಡು ಪ್ರೆಸ್ ಮಾಡ್ಕೊಂಡ್ರೆ ಒಳ್ಳೇದೇ. ಟೈಮ್ ಇದ್ರೆ, ಸಮಯ ಇದ್ರೆ ಆ ತರ ಮಾಡಿ, ಅದು ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಆ ತರ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಾಗ್ತದೆ, ಈಗ ಯಾವುದೇ ಒಂದು ಪಾಯಿಂಟ್ ತಗೊಳ್ಳಿ ನೋಡಿ, ಇಲ್ಲಿ ಕಣ್ಣು ಸಂಬಂಧ ಪಾಯಿಂಟ್ಸ್. ಇದು ನಾನು ಪ್ರೆಸರ್ ಮಾಡುವಾಗ, ಅಂದ್ರೆ ಈ ತರ ಒತ್ತಡಿ ಕೊಡುವಾಗ ನಮ್ಗೆ ನೋವು ಅನಿಸಿದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ನೋವು ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅರ್ಥ ಏನಂದ್ರೆ, ಆ ಅವಯವಕ್ಕೆ ಹೋಗುವಂತ ನಾಡಿಯಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ಆಯ್ತಾ? ನೋವು ಬರ್ತಾ ಇದ್ರೆ ಇಲ್ಲಿ ನಾನು ಇದು ಒತ್ತಡಿ ಮಾಡಿದ್ರೆ ಏನಾಗ್ತದೆ, ನಮ್ಗೆ ನೋವು ಅನ್ಸಿದ್ರೆ
ಖಂಡಿತವಾಗಿ ಅಲ್ಲಿ ಪ್ರಾಬ್ಲಮ್ ಇದೆ. ಆ ಅವಯವಕ್ಕೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊ, ಆಯ್ತಾ. ಮತ್ತೆ ಹೆಂಗ್ ತೆಗೆದಾಕೋದು, ಆ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಒಂದು 8ಇಂದ 10 ಸರಿ, ಒಂದು ಬಾರಿ, ಆ ಥರ 3 ಬಾರಿ, ದಿನಕ್ಕೆ 3 ಬಾರಿ ಮಾಡಿದ್ರೆ ಈ ಯಾವಾಗ ಅದು ಒತ್ತಡ ಕೊಡ್ತಾ ಇರುವಾಗ ಯಾವಾಗ ಪೇಯ್ನ್ ಕಡಿಮೆ ಆಗ್ತದೆ, ಅಂದ್ರೆ ನೋವು ಕಡಿಮೆ ಆಗ್ತದೆ, ಅವಾಗ ಆ ಬ್ಲಾಕ್ ಅನ್ನೋದು ಒಟ್ಟೋಗಿದೆ. ಈಗ ನಿಮ್ಮ ಆ ಅವಯವಕ್ಕೂ ಕರೆಕ್ಟ್ ಆಗಿ ಈ ಪ್ರಸಾರ ಅಂದ್ರೆ ಈ ಶಕ್ತಿ ಅನ್ನೋದು ಪ್ರವಹಿಸ್ತದೆ ಅಂತ ಅರ್ಥ. ಆ ಎನರ್ಜಿ ಬ್ಲಾಕ್ ಒಟ್ಟೋಗಿದೆ ಅಂತ ಅರ್ಥ. ಅಷ್ಟುವರೆಗೂ ಇಲ್ಲಿ ನೋವು ಬರ್ತಾನೆ ಇರ್ತದೆ ಅಲ್ವಾ, ನೋವು ಬರ್ತಾನೆ ಇರ್ತದೆ. ಇದು ಅರ್ಥ ಮಾಡ್ಕೋಬೇಕು. ಸೊ ಆಮೇಲೆ ಸ್ನೇಹಿತರೆ, ಇನ್ನೊಂದೇನಂದ್ರೆ, ಯಾವುದೇ ವ್ಯಾಧಿಗೆ ನಾವು ಒಂದು ವ್ಯಾಧಿಗೆ ಒಂದು ಪಾಯಿಂಟ್ ಕೊಡ್ತೀವಿ. ಅದು ನಾನು ತೋರಿಸ್ತೀನಿ ಈಗ. ಒಂದು ವ್ಯಾಧಿಗೆ ಒಂದು ಪಾಯಿಂಟ್ಸ್ ಕೊಡ್ತೀವಿ. ಆ ಪಾಯಿಂಟ್ಸ್ ಇಲ್ಲಿ ನಮಗೆ ಕಣ್ಣಿಗೆ ಇರುವಂತ ಪಾಯಿಂಟ್ಸ್. ಈ ಪಾಯಿಂಟ್ಸ್ ನಾನು ಪ್ರೆಸ್ ಮಾಡ್ತಾ ಒಂದು 8 ಸರಿ 10 ಸರಿ ಪ್ರೆಸ್ ಮಾಡಿದ ಮೇಲೆ ಮತ್ತೆ ಏನ್ ಮಾಡ್ಕೋಬೇಕಂದ್ರೆ, ನಾವು ಮುದ್ರದಲ್ಲಿ ನೋಡಿದ್ವಲ್ಲ, ಯಾವುದೇ ಒಂದು ಚಿಕಿತ್ಸಾ ಮುದ್ರ ಮಾಡಿದ ಮೇಲೆ ಪ್ರಾಣ ಮುದ್ರ ಮಾಡ್ತೀವಿ, ಗಮನಿಸಿ ಅಲ್ವಾ. ಅದೇ ತರ ಇಲ್ಲಿನೂ ಸಹ ಯಾವುದೇ ಒಂದು ಪಾಯಿಂಟ್ ಪ್ರೆಸ್ ಮಾಡಿದ ಮೇಲೆ ಒಂದು 8 ಸರಿ 10 ಸರಿ ಮಾಡ್ತೀವಲ್ಲ, ಮಾಡಿದ ಮೇಲೆ ಇನ್ನು 2 ಪಾಯಿಂಟ್ಗಳಿದೆ, ಅದು ಪ್ರೆಸ್ ಮಾಡ್ಕೊಳ್ಲೇಬೇಕು ಪ್ರತಿಯೊಂದು ಸಾರಿ. ಅದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಅಂತ ಇಲ್ಲಿರ್ತದೆ. ಇದು ಪ್ರೆಸ್ ಮಾಡಿದ ಮೇಲೆ ಇದು ಖಂಡಿತವಾಗಿ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಅದು ತೋರಿಸ್ತೀನಿ ನಾನು. ಅದು ಪ್ರೆಸ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ್ರೆ ಅದು ಉತ್ತಮ ಫಲಿತಾಂಶ ಕೊಡ್ತದೆ. ಅದೊಂದೆಲ್ಲ ಕಿಡ್ನಿ ಪಾಯಿಂಟ್ ಸಹ ನಾವು ಪ್ರೆಸ್ ಮಾಡ್ಕೋಬೇಕಾಗ್ತದೆ. ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತದೆ ಆ ಕಿಡ್ನಿ ಪಾಯಿಂಟ್ ಇದೆಲ್ಲ, ಆ ಕಿಡ್ನಿ ಪಾಯಿಂಟ್ ಸಹ ನಾವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇದು 21ನೇ ಪಾಯಿಂಟ್ ನೋಡ್ಕೊಳ್ಳಿ. 21 ಸೆಂಟ್ರಲ್ ಇರ್ತದೆ, ನಮ್ಮ ಕೈ ಸೆಂಟ್ರಲ್ ಇರ್ತದೆ. ಅಂದ್ರೆ ಇದು ಈ ಪಾಯಿಂಟ್ ಕಿಡ್ನಿ ಪಾಯಿಂಟ್. ಓಕೆ, ಇಲ್ಲಿ ಕಿಡ್ನಿ ಪಾಯಿಂಟ್ ಅಂತ ಇರುತ್ತೆ. ಕಿಡ್ನಿ ಪಾಯಿಂಟ್, ಈ ಪಾಯಿಂಟ್ ನಾವು ಪ್ರೆಸ್ ಮಾಡ್ಕೋಬೇಕು. ಮತ್ತೆ ಈ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಅಂತ ಕರಿತೀವಿ. ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಮತ್ತೆ ಈ ಕಿಡ್ನಿ ಪಾಯಿಂಟ್ ಪ್ರತಿಯೊಂದು ಸರಿ ಯಾವಾಗ ಈ ಅಪ್ಟೋದರ್ ಮಾಡ್ತೀರೋ ಖಂಡಿತವಾಗಿ ಅದನ್ನು ಪ್ರೆಸ್ ಮಾಡ್ಕೊಡಕ್ಕೆ ನೀವು ಪ್ರಯತ್ನ ಮಾಡಿ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ತುಂಬಾ ಗುಣ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮ ಕಿವಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, 113 ಪಾಯಿಂಟ್ ಇದೆ ಈ ಕಿವಿಯಲ್ಲಿ, 2 ಕಿವಿಯಲ್ಲಿ. ಅದನ್ನು ಸಹ ಅಲ್ಲಿನೂ ಪ್ರೆಸ್ ಮಾಡ್ತಾ ಹೋದ್ರೆ ನಿಮ್ಗೆ ಎಷ್ಟೋ ಕಾಯಿಲೆಗಳು ಗುಣ ಆಗುತ್ತೆ. ಯಾಕಂದ್ರೆ ಅಲ್ಲಿಂದನೂ ಅಂದ್ರೆ ನರ್ವ್ ಎಂಡಿಂಗ್ ಪಾಯಿಂಟ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅಂದ್ರೆ ಈ ಮೆರಿಡಿಯನ್ ಅಂತ ಹೇಳಿದ್ರಲ್ಲ, ಒಂದು ಚಾನಲ್ ಮೆದುಳಿಂದ ಕೆಳಗಡೆವರೆಗೂ ಪ್ರಯಾಣ ಆಗ್ತದಲ್ಲ, ಆ ಚಾನಲ್ ಅನ್ನೋದು ಈ ಮೆದುಳಿಂದ ಶುರುವಾಗಿ ಮತ್ತೆ ಕಿವಿಗೆ ಬಂದು, ಕಿವಿಯಿಂದ ಸ್ಪೈನಲ್ ಕಾಲಮ್ಗೆ ಹೋಗಿ ಮತ್ತೆ ಈ ಕೈಗಳಲ್ಲಿ ಕಾಲುಗಳಲ್ಲಿ ಎಲ್ಲ ಎಂಡ್ ಆಗಿರ್ತದೆ. ಅಲ್ಲೆಲ್ಲ ನಾವು ಪ್ರೆಸೆಂಟ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಗುಣ ಆಗುತ್ತೆ. ಅದೊಂದೇ ಅಲ್ಲ, ಈ ನಮ್ಮ ಈ ಸ್ಪೈನಲ್ ಕಾಲಮ್ ಅಂದ್ರೆ ಬೆನ್ನು ಇದೆಲ್ಲ, ಬೆನ್ನಲ್ಲಿ ಒಂದು 24 ಪಾಯಿಂಟ್ ಇರುತ್ತೆ. 24 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. 24 ಪಾಯಿಂಟ್ನು ಯಾವ ತರ ಅಂದ್ರೆ, ಅದು ನಾನು ಇಲ್ಲಿ ತೋರಿಸಿಲ್ಲ, ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಪ್ರಯತ್ನ ಮಾಡ್ತೀನಿ. ಆ 24 ಪಾಯಿಂಟ್ನು ಒಂದೊಂದು ಅವಯವಕ್ಕೆ, ಎಷ್ಟೋ ಅವಯವಕ್ಕೆ ಅದು ಕನೆಕ್ಟ್ ಆಗಿರ್ತದೆ. ಈಗಾಗಲೇ ನೀವು ತಿಳ್ಕೊಂಡಿರ್ತೀರಿ, C1 C2 C3, T1 T2 T3 T4, ಕೆಳಗಡೆ ಬಂದು L1 L2 L3 L4 ಸ್ವಲ್ಪ ಹೇಳ್ತಾ ಇರ್ತಾರೆ, ನಾನು ಲೋಯರ್ ಬ್ಯಾಕ್, ಸೊ L1 L2 L3 ಅಲ್ಲಿ ನನಗೆ ಪ್ರಾಬ್ಲಮ್ ಇದೆ, ಅಲ್ಲಿ ಸ್ವಲ್ಪ ಸ್ಲಿಪ್ ಡಿಸ್ಕ್ ಆಗಿದೆ, ಇಲ್ಲಾಂದ್ರೆ ಅಲ್ಲಿ ನನಗೆ ಏನೋ ಒಂದು ಸ್ವಲ್ಪ ನೋವು ಅನಿಸ್ತಾ ಇದೆ, ಅಂದ್ರೆ ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್ ಬಂದಿದೆ. ಲೋಯರ್ ಬ್ಯಾಕ್ ಪೇನ್ ಅಂದ್ರೆ ಏನು, ಕೆಳಗಡೆ ಅಂತ ಇದೆಲ್ಲ ಒಟ್ಟರ್ಬ್ ಅಂತ ಹೇಳ್ತೀವಿ. ಒಟ್ಟರ್ಬೆ ಅಂತ ಹೇಳ್ತೀವಿ. ಎಷ್ಟು ಒಟ್ಟರ್ಬೆ ಇರ್ತದೆ? 24 ಒಟ್ಟರ್ಬೆ ಅನ್ನೋದು ಈ ಬೆನ್ನು ಮೂಲದಲ್ಲಿ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಈ ಬೆನ್ನು ಮೂಲದಲ್ಲಿ 24 ಒಟ್ಟರ್ಬೆ ಇರ್ತದೆ. ಅಲ್ಲಿಂದ ಒಂದೊಂದು ಒಟ್ಟರ್ಬಿಂದ ಒಂದೊಂದು ಅವಯವಕ್ಕೆ ಕನೆಕ್ಷನ್. ಯಾವುದೇ ಅವಯವ ಅನ್ನೋದು ದೇಹದಲ್ಲಿ ಕೂತ್ಕೋಬೇಕಂದ್ರೆ ಬೆನ್ನು ಮೂಲ ಇಂಪಾರ್ಟೆಂಟ್. ಬೆನ್ನು ಮೂಲದ ಆಧಾರ ಇಟ್ಕೊಂಡು, ಬೆನ್ನು ಮೂಲದಂದ್ರೆ ಒಂದು ಸ್ನಾನಗಳು ಹೋಗ್ತದೆ, ಅಂದ್ರೆ ಬೆನ್ನು ಮೂಲದಿಂದ ಮೂಲಗಳು ಹೋಗ್ತದೆ. ಒಂದೊಂದು ಬೆನ್ನು ಮೇಲಿಂದ ಒಂದು ಮೂಲಗಳು ಅಲ್ಲಿ ಹೋಗಿ ಆ ಅವಯವ ಅದ್ರ ಮೇಲೆ ನಿಂತ್ಕೊಳ್ತದೆ. ಆ ತರ ಈ ಸ್ಟ್ರಕ್ಚರ್, ಅನಾಟಮಿ ಆಫ್ ದ ಬಾಡಿ ಅಂತ ಇರ್ತೀವಿ ನಾವು. ಈ ಶರೀರ ನಿರ್ಮಾಣ ಆ ತರ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬೆನ್ನು ಮೂಲ ಅಂದ್ರೆ ಅದು ಒಂದು ಬ್ಯಾಕ್ ಸಪೋರ್ಟ್. ಅದು ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡಕ್ಕೆ, ದೇಹ ನಿಂತ್ಕೊಂಡಕ್ಕೆ ಅವಯವ. ಈ ಹಾರ್ಟ್ ಇದೆ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹಾರ್ಟ್ ಇದೆ, ಲಿವರ್ ಇದೆ, ಇವೆಲ್ಲ ಯಾವ ತರ ನಿಂತ್ಕೊಂಡಿದೆ? ಒಂದು ಬೆನ್ನು ಮೂಲದಿಂದ ಬಂದಿರುವಂತ ಒಂದು ಮೂಲಗಳಿರ್ತದೆ. ಮೂಲಗಳ ಮೇಲೆ ಇದು ನಿರ್ಮಿತ ಆಗಿರ್ತದೆ. ಆ ತರ ಪ್ರತಿಯೊಂದು ಈ ತರ ನಿರ್ಮಿತ ಆಗಿ ನಮ್ಮ ದೇಹನು ಕೆಲಸ ಮಾಡ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಸ್ನೇಹಿತರೆ, ಈ ತರ ನೋಡಿದ್ರೆ ಈ ಬೆನ್ನು ಮೂಲನು ಒಂದು ವೀಣಗೆ ಹೋಲಿಸ್ತಾರೆ. ವೀಣಾ ಗೊತ್ತಲ್ಲ, ನಮ್ಮ ಸಂಗೀತ ಮಾಡುವಂತ ವೀಣಾ ಹೆಂಗಿರ್ತದೆ? ವೀಣದಲ್ಲಿ ಈ ತರ ಸ್ಟ್ರಿಂಗ್ಸ್ ಇರುತ್ತೆ ನೋಡಿ, ಸ್ಟ್ರಿಂಗ್ಸ್ ಅಂತ ಒಂದು ಅಲ್ಲಿನೂ ಸಹ 24 ಸ್ಟ್ರಿಂಗ್ಸ್ ಇರುತ್ತೆ. ಗೊತ್ತಾ? 24 ಸ್ಟ್ರಿಂಗ್ಸ್ ಇರುತ್ತೆ. ಈ ಬೆನ್ನು ಮೂಲ ಅದು ಎರಡೂ ಒಂದೇ. ಹೋಲಿಸ್ಬೇಕಂದ್ರೆ ಕರೆಕ್ಟ್ ಆಗಿ ಹೋಲಿಸ್ಕೋಬಹುದು, ನಾವು ಕಂಪೇರ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಒಂದು ಮಾಹಿತಿ ಅದು ನಿಮ್ಗೆ, ಅದು ನೆನಪಿಟ್ಕೊಳ್ಳಿ. ಅಂದ್ರೆ ಅಲ್ಲಲ್ಲಿ ಒಂದೊಂದು ಸ್ಟ್ರಿಂಗ್ ಏನಿದೆಯೋ, ಅಂದ್ರೆ ಈ ವೀಣದಲ್ಲಿ ಒಂದೊಂದು ಸ್ಟ್ರಿಂಗ್ ನಾವು ಜಸ್ಟ್ ಟಚ್ ಮಾಡಿದ್ರೆ ಒಂಥರ ಶಬ್ದ ಬರುತ್ತೆ ಅಲ್ವಾ?
ಸೊ ಇನ್ನೊಂದು ಸ್ಟ್ರಿಂಗ್ ನಾವು ಟಚ್ ಮಾಡಿದ್ರೆ ಇನ್ನೊಂದು ತರ ಶಬ್ದ ಬರುತ್ತೆ. ಇದನ್ನೇ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು. ಈಗ ಇನ್ನೊಂದು ನ್ಯೂ ರಿಸರ್ಚ್ ನಡೀತಾ ಇದೆ. ಏನಂತಂದ್ರೆ ನಮ್ಮ ಧ್ವನಿ, ನಾವು ಯಾವುದೇ ಒಂದು ಪೇಷಂಟ್ ನಮ್ಮ ಮುಂದೆ ಬಂದು ಕೂತ್ಕೊಂಡ್ರೆ ಅವ್ರ ಬಾಯಿಂದ ಬರುವಂತ ಧ್ವನಿ ಆಧಾರ ಮಾಡ್ಕೊಂಡು ಯಾವ ಅವಯವಕ್ಕೂ ರೋಗ ಬಂದಿದೆ ಅಂತ ನಾವು ನಿರ್ಧಾರ ಮಾಡ್ಬೋದು. ಅದನ್ನು ಈಗ ಹೊಸದಾಗಿ ಈಗ ರಿಸರ್ಚ್ ನಡೀತಾ ಇದೆ. ಇನ್ನು ಅಷ್ಟು ಡೆವಲಪ್ ಆಗಿಲ್ಲ ಸ್ನೇಹಿತರೆ. ಅದೊಂದು ರಿಸರ್ಚ್ ನಡೀತಾ ಇದೆ. ಒಂದು ವೈದ್ಯಕೀಯ ಪದ್ಧತಿ ಅಂದ್ರೆ ಈ ಆಕ್ಯುಪ್ರೆಷರ್ ಮತ್ತೆ ಅದು ಸಂಬಂಧಿತ ಈ ರಿಸರ್ಚ್ ಅನ್ನೋದು ಸಂಶೋಧನೆ ನಡೀತಾ ಇದೆ. ಅದರಲ್ಲಿ ಧ್ವನಿ ಮೇಲೆ ಆಧಾರ ಇಟ್ಕೊಂಡು ಯಾವ ಅವಯವಕ್ಕೂ ಏನು ಉಂಟಾಗಿದೆ, ಏನ್ ತೊಂದರೆ ಆಗಿದೆ ಅಂತ ನಾವು ತಿಳ್ಕೊಬಹುದು. ಯಾವ ಅವಯವಕ್ಕೆ ರೋಗ ಬಂದಿದೆ ಅಂತ ತಿಳ್ಕೊಂಡ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಯಾಕೆ ಯಾವ ತರ ಅಂದ್ರೆ ನಾವು ಈಗಾಗಲೇ ಹೇಳಿದ್ವಲ್ಲ, ಒಂದು ಸ್ಟ್ರಿಂಗ್ ಆತರ ಅಂದ್ರೆ ಇಲ್ಲಿನೂ ಅಷ್ಟೇ. ಈ ಬೆನ್ನು ಮೂಲದಿಂದ ಇರುವಂತ ಈ 24 ಈ ತರ ಒಟ್ಟರ್ಬಗಳಿರ್ತದೆ. 24 ಒಟ್ಟರ್ಬ ಇದೆಯೋ, ಪ್ರತಿಯೊಂದು ಒಟ್ಟರ್ಬ ಅನ್ನೋದು ಒಂದೊಂದು ಅವಯವ ಕನೆಕ್ಟ್ ಆಗುತ್ತೆ. ಆ ಅವಯವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ನಮ್ಮ ಧ್ವನಿ ಬರುವಂತ ಶಬ್ದ ಬೇರೆ ಆಗತ್ತೆ. ಆ ಶಬ್ದನ ಆಧಾರ ಇಟ್ಕೊಂಡು ನಾವು ಆ ಅವಯವಕ್ಕೆ ರೋಗ ಬಂದಿದೆಯಾ, ಯಾವ ಅವಯವಕ್ಕೆ ರೋಗ ಬಂದಿದೆ ಅಂತ ನಾವು ತಿಳ್ಕೊಂತ ಅವಕಾಶ ಸಿಗತ್ತೆ. ಅದು ಮುಂದಿನ ಕಾಲದಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಸೊ ಇಷ್ಟೆಲ್ಲ ನಾವು ಈ ಆಕ್ಯುಪ್ರೆಷರ್ ಬಗ್ಗೆ ತಿಳ್ಕೊಂಡಿದೀವಿ. ಖಂಡಿತವಾಗಿ ಇದು ತಾವೆಲ್ಲರನ್ನು ಪಾಲನೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇನ್ನು ಸ್ವಲ್ಪ ನಿಮ್ಗೆ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಒಂದು ಈ ರೋಗ ಅನ್ನೋದು ಯಾವ ರೋಗಕ್ಕೆ ಯಾವ ಪಾಯಿಂಟ್ಸ್ ಗಳು ಇಲ್ಲಿ ತೋರ್ಸೋ ಪ್ರಯತ್ನ ಮಾಡಿದ್ವು. ಸೊ ಖಂಡಿತವಾಗಿ ನೋಡ್ಕೊಳ್ಳಿ ಒಂದ್ಸಲ, ನಿಮ್ಗೆ ಗೊತ್ತಾಗತ್ತೆ. ಆಯ್ತಾ? ನೋಡಿ, ಇಲ್ಲಿ ಒಂದು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಇದೆ. ಮಲಬದ್ಧತೆಗೆ ಏನು 8ನೇ ಪಾಯಿಂಟ್ ನೋಡ್ಕೊಳ್ಳಿ. ಈ ಚಿತ್ರದಲ್ಲಿ ನೋಡಿ 8ನೇ ಪಾಯಿಂಟ್ ಅದೇನಾಗಿದೆ, ಈ ನಮ್ಮ ತೋರ್ಬೆಲ್ ಇದೆಲ್ಲ, ತೋರ್ಬೆಲ್ಗೆ ಮೇಲೆದಿಂದ ಕೆಳಗಡೆ ಈ ತರ ಪ್ರೆಷರ್ ಮಾಡ್ತಾ ಹೋದ್ರೆ ಈ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಕಡಿಮೆ ಆಗ್ತದೆ. ನೋಡಿ, ಈ ತರ ಇದೆಲ್ಲ, ಇದೇನ್ ಮಾಡ್ಬೇಕು, ಇಲ್ಲಿಂದ ಮೇಲೆ ಈ ತರ ಪ್ರೆಷರ್ ಮಾಡ್ತಾ ಹೋಗ್ಬೇಕು. ಈ ತರ ಪ್ರೆಷರ್ ಮಾಡಿದ್ರೆ ನಮ್ಗೆ ಮಲಬದ್ಧತೆ ಹೋಗುತ್ತೆ. ಆಮೇಲೆ ಯಾವ್ದಾರ ನಮ್ಗೆ ವಿರೇಚನಗಳು ಅಂದ್ರೆ ಲೂಸ್ ಮೋಷನ್ಸ್ ಆಗಿದೆ, ಡಯರಿ ಆಗಿದೆ, ಏನ್ ಮಾಡ್ಬೇಕು, ಇಲ್ಲಿಂದ ಪ್ರೆಷರ್ ಈ ತರ ಮಾಡ್ಬೇಕು. ಮೇಲೆಗೆ ಈ ತರ ಪ್ರೆಷರ್ ಮಾಡ್ತಾ ಹೋಗ್ಬೇಕು. ಉಜ್ಜೋದು ಈ ತರ ಉಜ್ಬೇಕಾಗತ್ತೆ ಇಲ್ವಾ? ಈ ತರ ಇಲ್ಲಿ ಚಿತ್ರ ನೋಡಿದ್ರೆ ನಿಮ್ಗೆ ಸ್ವಲ್ಪ ವ್ಯಾಧಿಗಳಿಗೆ ನಾನು ತೋರಿಸಿದ್ದೀನಿ, ನೀಟಾಗಿ ತೋರಿಸಿದ್ದೀನಿ, ಕ್ಲಿಯರ್ ಆಗಿ. ಆ ಚಿತ್ರ ನೋಡಿದ್ರೆ ನೀವೇ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸ್ವಲ್ಪ ವ್ಯಾಧಿಗಳು ಇಲ್ಲಿ ತೋರಿಸಿದ್ದೀನಿ. ಇನ್ನು ಮುಂದಿನ ಕ್ಲಾಸಸ್ ಅಲ್ಲಿ ಒಂದೊಂದು ವ್ಯಾಧಿಗೆ ಒಂದೊಂದು ಆಕ್ಯುಪ್ರೆಷರ್ ಪಾಯಿಂಟ್ ನಾವು ಹೇಳ್ತಾ ಹೋಗೋಣ. ಖಂಡಿತವಾಗಿದ್ರೆ ತುಂಬಾ ಮಾಹಿತಿ ಸಿಗತ್ತೆ, ಎಷ್ಟೋ ಜ್ಞಾನ ನಿಮಗೆ ಸಿಗತ್ತೆ. ಅವಾಗ ಆ ವ್ಯಾಧಿಗಳೆಲ್ಲ ನೀವು ಈ ಆಕ್ಯುಪ್ರೆಷರ್ ನಯ ಮಾಡ್ಕೋಬಹುದು, ಖಂಡಿತವಾಗಿ ಗುಣ ಮಾಡ್ಕೋಬಹುದು ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಈ ಆಕ್ಯುಪ್ರೆಷರ್ ಅಲ್ಲಿ ತಿಳ್ಕೊಂಡಕ್ಕೆ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಟ್ರೈ ಮಾಡಿದ್ವಿ ಸ್ನೇಹಿತರೆ.